ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಭಾಗವತದ ಅಧ್ಯಯನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಭಾಗವತದ ಪ್ರಥಮ ಸ್ಕಂದದ 5ನೇ ಅಧ್ಯಾಯದ 2ನೇ ಭಾಗ, ಉಳಿದ ಭಾಗವನ್ನ ಇವತ್ತು ನಾವು ಕಾಣಲಿಕ್ಕಿದ್ದೇವೆ. ಭಾಗವತದಲ್ಲಿ ಇವತ್ತು ಈ 5ನೇ ಅಧ್ಯಾಯ, ಅದು ನಾರದ ಮುನಿಗಳ ಬೋಧನೆಗಳು, ವೇದವ್ಯಾಸರಿಗೆ ನಾರದ ಮುನಿಗಳು ನೀಡಿರುವಂತಹ ಬೋಧನೆಗಳು. ಒಟ್ಟು 40 ಶ್ಲೋಕಗಳಿವೆ ಈ ಅಧ್ಯಾಯದಲ್ಲಿ. ಕಳೆದ ತರಗತಿಯಲ್ಲಿ ನಾವು 22 ಶ್ಲೋಕಗಳನ್ನ ಕಂಡಿದ್ದೇವೆ. ವೇದವ್ಯಾಸರು ತಮ್ಮ ಆ ಒಂದು ಅಸಮಾಧಾನಕ್ಕೆ ಏನು ಕಾರಣ ಅಂತ ಹೇಳಿ ತಮ್ಮನ್ನು ತಾವು ಅವಲೋಕನ ಮಾಡ್ತಾ ಇರಬೇಕಾದ್ರೆ ನಾರದ ಮುನಿಗಳ ಆಗಮನವಾಗುತ್ತದೆ. ನಾರದ ಮುನಿಗಳು ಆಸನವನ್ನ ಸ್ವೀಕರಿಸಿದ ನಂತರ ವೇದವ್ಯಾಸರಿಗೆ ಅವರು ಮುಂದಕ್ಕೆ ಏನು ಮಾಡಬೇಕು, ಈ ಕಲಿಯುಗದ ಜನರ ಉದ್ಧಾರದ ದಾರಿ ಯಾವುದು ಅನ್ನುವುದನ್ನ ತಿಳಿಸಿಕೊಡ್ತಾರೆ. ವೇದವ್ಯಾಸರು ರಚಿಸಿರುವಂತಹ ಗ್ರಂಥಗಳು, ಅವುಗಳಲ್ಲಿ ಇರುವಂತಹ ಒಂದು ನ್ಯೂನ್ಯತೆ ಏನು ಕಡಿಮೆ ಇದೆ ಅವುಗಳಲ್ಲಿ ಅನ್ನುವುದನ್ನ ನಾರದ ಮುನಿಗಳು ತಿಳಿಸಿಕೊಡ್ತಾರೆ. ಹೇಗೆ ಭಗವಂತನ ಆ ಒಂದು ದಿವ್ಯ ಲೀಲೆಗಳ ವರ್ಣನೆಗಳ ಮುಖಾಂತರವಾಗಿ ಕಲಿಯುಗದ ಬದ್ಧ ಜೀವಗಳು, ಯಾರು ತುಂಬಾ ಅದೃಷ್ಟಹೀನರಾಗಿದ್ದಾರೆ, ಯಾರಿಗೆ ಬುದ್ಧಿಯು ಬಹಳ ಕಡಿಮೆ ಇದೆ, ಯಾರ ಆಯಸ್ಸು ಕಡಿಮೆ ಇದೆ, ಅಂತಹ ಜನರನ್ನು ಕೂಡ ಉದ್ಧಾರ ಮಾಡುವಂತಹ ಶಕ್ತಿಯು ಆ ಭಗವಂತನ ಲೀಲಾ ಶ್ರವಣಗಳಿಗೆ, ಆ ಭಗವಂತನ ಕಥೆಯ ಶ್ರವಣಕ್ಕೆ ಇದೆ. ಆದ್ದರಿಂದ ಅದನ್ನೇ ನೀವು ಈಗ ಮಾಡಬೇಕಾಗಿರುವುದು ಅಂತ ಹೇಳಿ ಆ ವೇದವ್ಯಾಸರ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಪೂರಕವಾಗಿ ನಾರದ ಮುನಿಗಳು ತಮ್ಮದೇ ಜೀವನದ ಒಂದು ಕಥೆಯನ್ನ ಹೇಳ್ತಾರೆ. ತಾವು ಹಿಂದೆ ಹೇಗೆ ಒಬ್ಬ ದಾಸಿಪುತ್ರನಾಗಿದ್ದಾಗ ಆ ಒಂದು ಶ್ರೇಷ್ಠ ಋಷಿ ಮುನಿಗಳ ಒಂದು ಸಂಘದಿಂದಾಗಿ, ಅವರ ಮುಖಾಂತರವಾಗಿ ತಾನು ಶೂದ್ರನಾಗಿ ಹುಟ್ಟಿದ್ರು ಕೂಡ ಈಗ ಅವರು ಇರುವಂತಹ ಆ ನಾರದ ಮುನಿಗಳು ಏನು ಅವರ ಸ್ಥಾನ ಇದೆ, ತ್ರಿಲೋಕ ಸಂಚಾರಿಗಳಾಗಿದ್ದಾರೆ, ಭಗವಂತನ ಭಕ್ತರಾಗಿದ್ದಾರೆ, ದೇವತೆಗಳಲ್ಲಿ ಋಷಿಗಳಾಗಿದ್ದಾರೆ. ಅಂತಹ ಶ್ರೇಷ್ಠವಾದಂತಹ ಸ್ಥಾನವನ್ನು ಅವರು ಯಾವ ರೀತಿಯಾಗಿ ಪಡೆದುಕೊಂಡ್ರು ಅನ್ನೋದನ್ನ ನಮಗೆ ತಿಳಿಸಿಕೊಡ್ತಾರೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ, ನಾರದ ಮುನಿಗಳು ಒಬ್ಬ ಬಾಲಕ, ಸಣ್ಣ ಹುಡುಗನಾಗಿದ್ರು ಮತ್ತು ಒಂದು ಶೂದ್ರ ಕುಟುಂಬದಲ್ಲಿ ಹುಟ್ಟಿದವರು. ಅವರ ತಾಯಿ ಮನೆಗೆಲಸವನ್ನ ಮಾಡ್ತಾ ಇದ್ದಂಥವರು. ಅವರಿಗೂ ಕೂಡ ಭಕ್ತಿಯಲ್ಲಿ ಇಷ್ಟೊಂದು ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಯಿತು. ಯಾಕೆ ಅಂತ ಹೇಳಿದ್ರೆ ವೇದಾಧ್ಯಯನದಿಂದ ಅಲ್ಲ, ಬದಲಾಗಿ ಭಗವಂತನ ಆ ಒಂದು ಕಥೆಗಳ ಶ್ರವಣದ ಮುಖಾಂತರ, ಭಗವಂತನ ಭಕ್ತರ ಸೇವೆಯನ್ನ ಮಾಡುವ ಮುಖಾಂತರವಾಗಿ. ಅದನ್ನೇ ಈ ಒಂದು ಕಲಿಯುಗದ ಜನರಿಗೆ ತಿಳಿಸಿಕೊಡಬೇಕು ತಮ್ಮ ಒಂದು ಪುರಾಣದ ಮುಖಾಂತರ, ಈ ಶ್ರೀಮದ್ ಭಾಗವತ ಪುರಾಣದ ಮುಖಾಂತರ ಅಂತ ಹೇಳಿ ನಾರದ ಮುನಿಗಳು ತಿಳಿಸಿಕೊಡ್ತಾರೆ.
ಇದನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಯಾವ ರೀತಿಯಾಗಿ ನಾರದ ಮುನಿಗಳು ವೇದವ್ಯಾಸರಿಗೆ ತಮ್ಮ ಜೀವನದ ಕುರಿತಾಗಿ ತಿಳಿಸಿಕೊಡ್ತಾರೆ ಅನ್ನೋದನ್ನ. ಶ್ರೀಮದ್ ಭಾಗವತದ ಕನ್ನಡ ಅಧ್ಯಯನಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಆಧ್ಯಾತ್ಮಿಕ ವಿಚಾರ ಮತ್ತು ಇಸ್ಕಾನ್ ಸಂಸ್ಥೆಗಳು ಸಹಭಾಗಿತ್ವದಲ್ಲಿ ನಡೆಸ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ನಾವು ಕಲಿತಾ ಇರುವಂತಹ ಶ್ರೀಮದ್ ಭಾಗವತ ಇದು ಶ್ರೀಲ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ನಡೀತಾ ಇರುವಂತಹದ್ದು. ಶ್ರೀಲ ಪ್ರಭುಪಾದರು ಏನು ಭಾವಾರ್ಥಗಳನ್ನ ಅನುವಾದವನ್ನ ಕೊಟ್ಟಿದ್ದಾರೋ ಅದನ್ನ ತಿಳಿದುಕೊಳ್ಳುವ ಮುಖಾಂತರವಾಗಿ ನಾವು ಶ್ರೀಮದ್ ಭಾಗವತವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಇಲ್ಲಿ ಪ್ರತಿ ತಿಂಗಳ ಮೊದಲ ಸೋಮವಾರದ ದಿವಸ 18 ದಿನಗಳ ಭಗವದ್ಗೀತಾ ತರಗತಿ ಬೇರೆ ಬೇರೆ ಭಾಷೆಗಳಲ್ಲಿ ಆನ್ಲೈನ್ನಲ್ಲಿ ಲಭ್ಯ ಇದೆ. ಇದೊಂದು ಉಚಿತವಾದಂತಹ ಸೌಲಭ್ಯ. ಇದನ್ನು ತಾವೆಲ್ಲರೂ ಕೂಡ ಪಡೆದುಕೊಳ್ಳಬೇಕು ಹಾಗೂ ತಮ್ಮ ಬಂಧು ಮಿತ್ರರಿಗೂ ಇದರ ಬಗ್ಗೆ ತಿಳಿಸಿಕೊಡಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೇನೆ. ಇದರ ಎಲ್ಲ ವಿವರಗಳು ಕೂಡ ನಮ್ಮ ಈ ವೆಬ್ಸೈಟ್ನಲ್ಲಿ ತಮಗೆ ಸಿಗುತ್ತದೆ. ಅದೇ ರೀತಿ ಅನೇಕ ರೀತಿಯಾದಂತಹ ಸೇವೆಗಳು ಕೂಡ ಈ ಒಂದು ವೆಬ್ಸೈಟ್ನಲ್ಲಿ ತಮಗೆ ದೊರಕುತ್ತದೆ. ಶ್ರೀಮದ್ ಭಾಗವತದ ಪ್ರತಿಯನ್ನ ಎಲ್ಲರೂ ಕೂಡ ಮನೆಯಲ್ಲಿ ತೆಗೆದುಕೊಳ್ಳಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಶ್ರೀಮದ್ ಭಾಗವತ ನಮ್ಮ ಮನೆಯಲ್ಲಿ ಇದ್ರೆ ಸಾಕ್ಷಾತ್ ನಾರಾಯಣನೇ ಮನೆಯಲ್ಲಿ ಇದ್ದ ಹಾಗೆ. ಹಾಗಾಗಿ ಈ ಒಂದು ಪುಸ್ತಕವನ್ನ ತಾವು ಇದೇ ವೆಬ್ಸೈಟ್ನಲ್ಲಿ ಖರೀದಿಸಬಹುದು. ಇದು ಬೇರೆ ಬೇರೆ ಭಾಷೆಗಳಲ್ಲಿ ಲಭ್ಯ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಹೀಗೆ ಅನೇಕ ಭಾಷೆಗಳಲ್ಲಿ ಈ ಒಂದು ಪುಸ್ತಕಗಳು ಲಭ್ಯ ಇವೆ. ಇವತ್ತಿನ ಅಧ್ಯಯನದ ವಿಚಾರ ಮೊದಲನೇ ಸ್ಕಂದದ 5ನೇ ಅಧ್ಯಾಯ, ಶ್ರೀಮದ್ ಭಾಗವತದ ಬಗ್ಗೆ ನಾರದರು ವೇದವ್ಯಾಸರಿಗೆ ಮಾಡಿದ ಉಪದೇಶಗಳು. ಅದರಲ್ಲಿ 2ನೆಯ ಭಾಗ. ಕಳೆದ ವಾರದಲ್ಲಿ ಮೊದಲ ಭಾಗದಲ್ಲಿ ನಾವು 22 ಶ್ಲೋಕಗಳನ್ನು ನೋಡಿದ್ದೇವೆ. ಇವತ್ತು ಮುಂದುವರಿಸ್ತಾ 23ನೇ ಶ್ಲೋಕದಿಂದ ನಾರದ ಮುನಿಗಳು ಯಾವ ರೀತಿಯಾಗಿ ತಮ್ಮ ಜೀವನದ ಕುರಿತಾಗಿ ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ ಅನ್ನೋದನ್ನ ನಾವು ಇವತ್ತು ನೋಡೋಣ. 23ನೆಯ ಶ್ಲೋಕದಿಂದ ಮುಂದುವರಿಸ್ತಾ ಇದ್ದೇವೆ. ಶ್ರೀಮದ್ ಭಾಗವತದ ಪುಸ್ತಕವನ್ನ ತಮ್ಮ ಮುಂದೆ ತೆರೆದಿಟ್ಟುಕೊಳ್ಳಿ. ಇದರಿಂದ ತಮಗೆ ಅನುವಾದವನ್ನ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಭಾವಾರ್ಥವನ್ನು ಕೂಡ ನಾವು ಸಂಕ್ಷಿಪ್ತವಾಗಿ ನೋಡಬಹುದು. ಶ್ಲೋಕ ಸಂಖ್ಯೆ 23. ಅಹಂ ಪುರಾತೀತ ಭವೇದ್ಭವಂ ಮುನೇ ದಾಸ್ಯಾಸ್ತು ಕಸ್ಯಾಶ್ಚನ ವೇದವಾದಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವೀಕ್ಷತಾಂ. ಅನುವಾದ. ಹೇ ಮುನಿಗಳೇ, ಹಿಂದಿನ ಕಲ್ಪದಲ್ಲಿ ನಾನು ಒಬ್ಬ ದಾಸಿಯ ಮಗನಾಗಿ ಹುಟ್ಟಿದೆ. ಆ ದಾಸಿಯು ವೇದಾಂತ ತತ್ವಗಳನ್ನು ಆಚರಿಸುತ್ತಿದ್ದ ಬ್ರಾಹ್ಮಣರ ಸೇವೆಯಲ್ಲಿ ಇದ್ದವಳು. ಆ ಬ್ರಾಹ್ಮಣರೆಲ್ಲ ಮಳೆಗಾಲದ ಚಾತುರ್ಮಾಸ್ಯದ ಅವಧಿಯಲ್ಲಿ ಒಟ್ಟಿಗೆ ಇದ್ದರು. ನಾನು ಅವರ ಪರಿಚಾರಿಕೆ ಮಾಡುತ್ತಿದ್ದೆ. ಇದು ನಾರದ ಮುನಿಗಳ ಒಂದು ಹಿಂದಿನ ಜನ್ಮದ ಕತೆ. ನಾರದ ಮುನಿಗಳು ಹಿಂದಿನ ಜನ್ಮ ಅಂದ್ರೆ 2 ಹಿಂದಿನ ಜನ್ಮಗಳಲ್ಲಿ ಅವರು ಒಬ್ಬ ಉಪಬರ್ಹಣ ಅನ್ನುವಂತಹ ಗಂಧರ್ವರಾಗಿದ್ರು. ಇದನ್ನ ಶ್ರೀಮದ್ ಭಾಗವತದ 7ನೇ ಸ್ಕಂದದಲ್ಲಿ 15ನೇ ಅಧ್ಯಾಯದ 69ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಉಪಬರ್ಹಣ ಅನ್ನುವಂತಹ ಗಂಧರ್ವರಾಗಿದ್ದಂತಹ ಈ ನಾರದ ಮುನಿಗಳು ಒಮ್ಮೆ ಭಗವಂತನ ಸಂಕೀರ್ತನೆ ನಡೀತಾ ಇರಬೇಕಾದ್ರೆ ಅವರು ಆ ಸಂಕೀರ್ತನೆಯನ್ನ ನಿರ್ಲಕ್ಷಿಸಿದ ಕಾರಣದಿಂದಾಗಿ ಪ್ರಜಾಪತಿಗಳಿಂದ ಅವರು ಒಂದು ಶಾಪವನ್ನು ಪಡೆಯುತ್ತಾರೆ. ನೀನು ಶೂದ್ರನಾಗಿ ಹುಟ್ಟಬೇಕು ಅಂತ ಹೇಳಿ. ಆ ಕಾರಣಕ್ಕಾಗಿ ನಾರದ ಮುನಿಗಳು ಒಂದು ಶೂದ್ರ ಜನ್ಮವನ್ನ ಪಡೆಯುತ್ತಾರೆ. ಹಾಗೆ ಶೂದ್ರ ಜನ್ಮವನ್ನ ಪಡೆದಿದ್ರು ಕೂಡ ಅವರ ಅದೃಷ್ಟವಶಾತ್ ಅವರು ಈ ರೀತಿಯಾಗಿ ಒಂದು ಬ್ರಾಹ್ಮಣರ ಅಥವಾ ಒಂದು ಋಷಿ ಮುನಿಗಳ ಸಂಪರ್ಕಕ್ಕೆ ಬರ್ತಾರೆ. ಅವರ ಮನೆಯಲ್ಲಿಯೇ ಅಥವಾ ಅವರ ಒಂದು ಸೇವೆಯಲ್ಲಿಯೇ ಅವರ ತಾಯಿ, ನಾರದ ಮುನಿಗಳ ತಾಯಿಯು ಇರ್ತಾರೆ. ಅವರ ತಾಯಿಯ ಜೊತೆಗೆ ಬಾಲಕ ನಾರದ ಕೂಡ ಆ ಒಂದು
ಋಷಿಗಳ ಒಂದು ಸೇವೆಯಲ್ಲಿ ತೊಡಗಿರ್ತಾರೆ. ಅಂತಹ ಭಕ್ತಿ ವೇದಾಂತರು, ಅವರನ್ನು ಶ್ರೀಲ ಪ್ರಭುಪಾದರು ಇಲ್ಲಿ ಭಕ್ತಿ ವೇದಾಂತರು ಅಂತ ಹೇಳಿ ಕರೀತಾರೆ. ಅಂತಹ ಭಕ್ತಿ ವೇದಾಂತರ ಸೇವೆಯಲ್ಲಿ ತೊಡಗಿದ್ದಂತಹ ಬಾಲಕ ನಾರದನು ತನ್ನ ಜೀವನವನ್ನ ಹೇಗೆ ಸಾರ್ಥಕಗೊಳಿಸಿಕೊಂಡ, ಭಗವಂತನ ಭಕ್ತಿಯನ್ನ ಹೇಗೆ ಪಡೆದ ಅವರಿಂದ ಅನ್ನುವುದನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಸಾಮಾನ್ಯವಾಗಿ ಇಂತಹ ಯೋಗಿಗಳು ಒಂದೇ ಕಡೆ ಇರುವುದಿಲ್ಲ. ಆದರೆ ಚಾತುರ್ಮಾಸ್ಯ, ಮಳೆಗಾಲದ ಕಾಲದಲ್ಲಿ, ಈಗ ಇನ್ನು ಮಳೆಗಾಲ ಶುರುವಾಗ್ತಾ ಇದೆ, ಆ ಮಳೆಗಾಲದಲ್ಲಿ ಚಾತುರ್ಮಾಸ್ಯ 4 ತಿಂಗಳ ಕಾಲ ಅವರು ಒಂದೇ ಕಡೆ ಇರ್ತಾರೆ. ಯಾಕಂದ್ರೆ ಮಳೆಗಾಲದಲ್ಲಿ ಓಡಾಡುವಂಥದ್ದು ಓಡಾಡುವವರಿಗೂ ಒಳ್ಳೆಯದಲ್ಲ, ಮತ್ತು ಈ ಪ್ರಕೃತಿಯಲ್ಲಿಯೂ ಕೂಡ ಅನೇಕ ರೀತಿಯ ಬದಲಾವಣೆಗಳು ಆಗ್ತಾ ಇರುವ ಕಾರಣದಿಂದಾಗಿ ಅವರು ಒಂದೇ ಕಡೆ ಇರ್ತಾರೆ. ಅಂತ ಸಂದರ್ಭದಲ್ಲಿ ಆ ಚಾತುರ್ಮಾಸ್ಯದ ಸಮಯದಲ್ಲಿ ಇಂತಹ ಯೋಗಿಗಳನ್ನ ಅಲ್ಲಿದ್ದಂತಹ ಬಹಳಷ್ಟು ಜನರು ಭೇಟಿ ಮಾಡ್ತಾರೆ. ಅವರಿಂದ ಸಾಧ್ಯವಾದಷ್ಟು ಆಧ್ಯಾತ್ಮಿಕವಾದಂತಹ ಪ್ರಯೋಜನವನ್ನು ಪಡೀಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ರೀತಿ ನಾರದ ಮುನಿಗಳು ಕೂಡ ಅಂತಹ ಒಂದು ಅದೃಷ್ಟವನ್ನ ಹೊಂದಿದ್ರು. ನಾರದ ಮುನಿಗಳ ಈ ಒಂದು ಜೀವನದಲ್ಲಿ, ಈಗೇನು ಅವರು ಜೀವನವನ್ನ, ಅವರ ಒಂದು ಆಧ್ಯಾತ್ಮಿಕ ಪ್ರಗತಿಯ ನಾನಾ ಹಂತಗಳನ್ನ ವಿವರಿಸ್ತಾರೆ. ಇದನ್ನ ನಾವು ಹಿಂದೆ ವಿಶ್ವನಾಥ ಚಕ್ರವರ್ತಿ ಠಾಕೂರರು ತಿಳಿಸಿಕೊಟ್ಟಿರುವಂತಹ ಆ ಒಂದು 14 ಹಂತಗಳನ್ನ ಇಲ್ಲಿ ನಾವು ನೆನಪು ಮಾಡಿಕೊಳ್ಳಬಹುದು. ಇದೇ ಮೊದಲನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ 16ರಿಂದ 20ನೇ ಶ್ಲೋಕದವರೆಗೆ 5 ಶ್ಲೋಕಗಳಲ್ಲಿ ಏನು ತಿಳಿಸಿಕೊಟ್ಟಿದ್ರು ಭಕ್ತಿಯ 14 ಹಂತಗಳು, ಅದನ್ನ ಇಲ್ಲಿ ನಾರದರ ಜೀವನದಲ್ಲಿಯೇ ನಾವು ಪ್ರಾಯೋಗಿಕವಾಗಿ ಕಾಣಬಹುದು. ಮುಂದಿನ ಶ್ಲೋಕಗಳಲ್ಲಿ 24ರಿಂದ 28ನೆಯ ಶ್ಲೋಕಗಳವರೆಗೆ ಇದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಮುಂದಕ್ಕೆ ಏನಾಯಿತು, ಆ ರೀತಿಯಾಗಿ ಭಕ್ತಿ ವೇದಾಂತರ ಸೇವೆಯಲ್ಲಿ ತೊಡಗಿದ್ದಂತಹ ನಾರದರ ಜೀವನದಲ್ಲಿ ಮುಂದಕ್ಕೆ ಏನಾಯಿತು ಅನ್ನೋದನ್ನ ನಾವು ನೋಡೋಣ. ತೇ ಮಯ್ಯಪೇತಾಖಿಲ ಚಾಪಲೆ ಅರ್ಭಕೆ ದಾಂತೆ ಧೃತ ಕ್ರೀಡನಕೆ ಅನುವರ್ತಿನಿ ಚಕ್ರು ಕೃಪಾಂ ಯದ್ಯಪಿ ತುಲ್ಯ ದರ್ಶನ ಶುಶ್ರೂಷಮಾಣೆ ಮುನಯೋ ಅಲ್ಪಭಾಷಿಣಿ. ಅನುವಾದ: ಆ ವೇದಾಂತ ಅನುಯಾಯಿಗಳು ಸ್ವಭಾವದಿಂದ ನಿಷ್ಪಕ್ಷಪಾತಿಗಳು. ಆದರೂ ಅವರು ಕಾರಣವಿಲ್ಲದೆಯೇ ನನ್ನ ಮೇಲೆ ಅನುಗ್ರಹ ಮಾಡಿದರು. ನಾನು ಆತ್ಮನಿಗ್ರಹಿಯಾಗಿದ್ದೆ. ಹುಡುಗನಾಗಿದ್ದರೂ ಆಟಗಳಿಗೆ ಮನಸ್ಸು ಕೊಟ್ಟಿರಲಿಲ್ಲ. ನನ್ನಲ್ಲಿ ತುಂಟತನ ಇರಲಿಲ್ಲ. ಅಗತ್ಯಕ್ಕಿಂತ ಹೆಚ್ಚಾಗಿ ನಾನು ಮಾತನಾಡುತ್ತಿರಲಿಲ್ಲ. ಇದೆಲ್ಲವೂ ಕೂಡ ಆ ಒಂದು ಭಕ್ತಿ ವೇದಾಂತರ ಕೃಪೆ ಮತ್ತು ನಾರದ ಮುನಿಗಳ ಆ ಒಂದು ಗುಣಲಕ್ಷಣಗಳು, ಇದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ನಾರದ ಮುನಿಗಳು ಆ ಒಂದು ಭಕ್ತಿ ವೇದಾಂತರ ಜೊತೆಗೆ ನಡೆದುಕೊಳ್ತಾ ಇದ್ರು ಅನ್ನೋದನ್ನು ಇಲ್ಲಿ ಮೊದಲನೆಯ ಈ 24ನೆಯ ಶ್ಲೋಕದಲ್ಲಿ ನಾವು 4 ಹಂತಗಳನ್ನು ಕಾಣಬಹುದು. ಆ 14 ಹಂತಗಳಲ್ಲಿ ಇದು ನಿಮಗೆ ನೆನಪಿರಬಹುದು. ಮೊದಲನೇದ್ದು ಪ್ರಾರಂಭ ಆಗುವಂಥದ್ದು ಸತಾಂ ಕೃಪಾ ಅಂತ ಹೇಳಿ, ಭಕ್ತರ ಕೃಪೆ. ಈ ಶ್ಲೋಕದಲ್ಲಿಯೂ ನಾವು ಕಾಣಬಹುದು, ಕಾರಣವಿಲ್ಲದೆಯೇ ನನ್ನ ಮೇಲೆ ಅನುಗ್ರಹ ಮಾಡಿದರು ಅಂತ ಹೇಳ್ತಾರೆ. ಅಂತಹ ಅನುಗ್ರಹಕ್ಕೆ ಶ್ರೀ ನಾರದರು ಪಾತ್ರರಾಗ್ತಾರೆ. ಎರಡನೆಯದ್ದು ಮಹತ್ ಸೇವಾ. ಅಂತಹ ಕೃಪೆಗೆ ಪಾತ್ರರಾದಾಗ ನಮಗೆ ಅವರ ಸೇವೆಯನ್ನು ಮಾಡುವಂತಹ ಅವಕಾಶ ದೊರಕುತ್ತದೆ. ಮೂರನೆಯದ್ದು ಶ್ರದ್ಧಾ. ಭಕ್ತಿ ಅದು ಹೇಗೆ ಅಂತ ಹೇಳಿದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಪ್ರಸಾರ ಆಗುವಂತಹದ್ದು. ಹೇಗೆ ಒಂದು ರೋಗವು ಹೇಗೆ ಪ್ರಸಾರ ಆಗ್ತದೋ ಒಬ್ಬರಿಂದ ಇನ್ನೊಬ್ಬರಿಗೆ, ಅದೇ ರೀತಿಯಾಗಿ ನಾವು ಭಕ್ತಿಯು ಕೂಡ ಯಾರಲ್ಲಿ ಭಕ್ತಿ ಇರ್ತದೋ ಅವರಿಂದ ಇನ್ನೊಬ್ಬರಿಗೆ ಆ ಭಕ್ತಿಯು ಪ್ರಸಾರವಾಗ್ತದೆ. ನಾವು ನಮ್ಮ ಪ್ರಯತ್ನದ ಮುಖಾಂತರ ಭಕ್ತಿಯನ್ನ ಪಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಲ್ಲಿ ರೋಗಕ್ಕೆ ಹೋಲಿಸ್ತಾರೆ. ಯಾಕಂದ್ರೆ ರೋಗವು ತುಂಬಾ ಸಾಂಕ್ರಾಮಿಕವಾಗಿ ಎಲ್ಲರನ್ನು ಕೂಡ ಆವರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದು ನಮಗೆ ಬೇಡದೇ ಇರುವಂತಹ ವಿಷಯ. ಆದರೆ ಭಕ್ತಿ ಅನ್ನುವಂಥದ್ದು ಎಲ್ಲರಿಗೂ ಬೇಕಾಗಿರುವಂತಹದ್ದು, ನಮ್ಮ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳುವಂತಹದ್ದು. ಅದನ್ನು ಕೂಡ ಇದೇ ರೀತಿಯಾಗಿ ನಾವು ಹೋಲಿಕೆ ಮಾಡಬಹುದು. ಯಾರು ಒಬ್ಬರು ಭಕ್ತರಿದ್ರೆ ಅವರು ಇಡೀ ಸಮಾಜವನ್ನ ಭಕ್ತಿಯಲ್ಲಿ ತೊಡಗಿಸಲಿಕ್ಕೆ ಸಾಧ್ಯ. ಇದನ್ನ ನಾವು ಪರಂಪರಾಚಾರ್ಯರಿಂದ ಕಾಣಬಹುದು. ಅವರು ಬಂದು
ಇಲ್ಲಿ ಭಕ್ತಿಯನ್ನ ಪ್ರಚಾರ ಮಾಡಿ ಧರ್ಮವನ್ನ ಸ್ಥಾಪನೆ ಮಾಡುವುದನ್ನ ನಾವು ಕಾಣಬಹುದು. ಆ ರೀತಿಯಾಗಿ ಭಕ್ತರ ಸೇವೆಯನ್ನ ಮಾಡಿದಾಗ ನಮಗೆ ಶ್ರದ್ಧೆಯು ಬೆಳೀತದೆ. ಇದು 3ನೇ ಹಂತ. ಭಗವಂತನಲ್ಲಿ ಶ್ರದ್ಧೆಯು ಬೆಳೆಯುತ್ತದೆ. ಇದರಿಂದ ಮುಂದಕ್ಕೆ ವ್ಯಕ್ತಿಯು ಗುರುಪಾದಾಶ್ರಯ, ಗುರುಗಳಲ್ಲಿ ಆ ಒಂದು ದೀಕ್ಷೆಯನ್ನು ಪಡೆಯುತ್ತಾನೆ. ಇದಿಷ್ಟು ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗುವಂತಹ ವಿಚಾರಗಳು ಈ 24ನೇ ಶ್ಲೋಕದಲ್ಲಿ. ಆ ನಿಷ್ಪಕ್ಷಪಾತಿಗಳಾದಂತಹ ವೇದಾಂತ ಅನುಯಾಯಿಗಳು ನಾರದ ಮುನಿಗಳಿಗೆ ಆ ಒಂದು ಆಧ್ಯಾತ್ಮ ಜೀವನದ ಪ್ರಾರಂಭ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡ್ತಾರೆ. ಇನ್ನು 25ನೆಯ ಶ್ಲೋಕದಲ್ಲಿ ಉಳಿದ ಹಂತಗಳನ್ನು ತಿಳಿಸಿಕೊಟ್ಟಿದ್ದಾರೆ. 5ನೇ ಹಂತ ಭಜನೇಶು ಸ್ಪೃಹ, ಭಜನ ಕ್ರಿಯಾ. ನಾವು ಭಕ್ತರೆಲ್ಲ ಒಟ್ಟಿಗೆ ಸೇರಿದಾಗ ಭಗವಂತನ ಕುರಿತಾಗಿ ಮಾತನಾಡ್ತೇವೆ, ಅದನ್ನೇ ಭಜನೆ ಅಂತ ಕರೆಯುವಂಥದ್ದು. ಭಗವಂತನ ಕುರಿತಾಗಿ ನಡೆಸುವಂತಹ ಚರ್ಚೆಗಳು ಅಥವಾ ಮಾತುಗಳು ಅದನ್ನ ಭಜನೆ. ಅದನ್ನ ಹಾಡಿನ ಮುಖಾಂತರ ಹೇಳಬಹುದು ಅಥವಾ ಮಾತಿನ ಮುಖಾಂತರವೂ ಕೂಡ ಹೇಳಬಹುದು. ಈ ರೀತಿಯಾಗಿ ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ತೊಡಗ್ತಾನೆ. ಭಕ್ತಿ ಸೇವೆಯಲ್ಲಿ ವ್ಯಕ್ತಿಯು ಮುಂದುವರಿದ ಹಾಗೆ ತನ್ನೊಳಗಿರುವಂತಹ ಎಲ್ಲ ಅನರ್ಥಗಳನ್ನು ಕೂಡ ಕಳೆದುಕೊಳ್ತಾನೆ. ಅನರ್ಥ ಅಪಗಮ, ಅನರ್ಥಗಳೆಲ್ಲ ಕಳೆದು ಹೋದ ನಂತರ ವ್ಯಕ್ತಿಯಲ್ಲಿ ನಿಷ್ಠೆಯು ಬೆಳೆಯುತ್ತದೆ. ಆ ಭಕ್ತಿ ಸೇವೆಯನ್ನ ಆತನು ತನ್ನ ಜೀವನದ ಗುರಿಯಾಗಿ ಇರಿಸಿಕೊಳ್ಳುತ್ತಾನೆ, ಅದರಲ್ಲಿ ನಿಷ್ಠನಾಗುತ್ತಾನೆ. ಈ ರೀತಿಯಾಗಿ ನಿಷ್ಠೆಯಿಂದ ಆಧ್ಯಾತ್ಮ ಸಾಧನೆ ಮಾಡುವಂತಹ ವ್ಯಕ್ತಿಗೆ ಆ ಒಂದು ಆಧ್ಯಾತ್ಮಿಕ ಏನು ಆತನ ಆಚರಣೆ ಇದೆ ಅದರಲ್ಲಿ ಆತನಿಗೆ ರುಚಿಯು ಬೆಳೆಯುತ್ತದೆ. ಇದಿಷ್ಟು 25ನೇ ಶ್ಲೋಕದಲ್ಲಿ ಕಾಣ್ಲಿಕ್ಕೆ ಸಿಗುವಂಥದ್ದು. ರುಚಿ ಅಂತ ಹೇಳಿದ್ರೆ, ನಾವು ಮೊದಲು ಹೇಗೆ ಭಕ್ತಿಯನ್ನ ಮಾಡುವಾಗ ನಮಗೆ ಅದರಲ್ಲಿ ಅಷ್ಟೊಂದು ಆಸಕ್ತಿ ಇರುವುದಿಲ್ಲ, ಅಥವಾ ಯಾರದ್ದೋ ಒತ್ತಾಯಕ್ಕೋಸ್ಕರ ಮಾಡ್ತಾ ಇರ್ತೇವೆ, ಕಷ್ಟಪಟ್ಟು ಮಾಡ್ತಾ ಇರಬೇಕಾಗ್ತದೆ. ಆದ್ರೆ ಒಂದು ಸಲ ರುಚಿಯು ನಮಗೆ ಬೆಳೆಯಿತು ಅಂತ ಹೇಳಿದ್ರೆ ಅದಕ್ಕೆ ಯಾರು ಹೇಳಬೇಕಾಗಿಲ್ಲ, ನಾವು ನಮ್ಮಷ್ಟಕ್ಕೆ ಮಾಡ್ತಾ ಹೋಗ್ತೇವೆ ಮತ್ತು ಯಾವತ್ತೂ ಅದನ್ನ ನಿಲ್ಲಿಸುವುದಿಲ್ಲ. ಈ ರೀತಿ ರುಚಿಯು ವ್ಯಕ್ತಿಯಲ್ಲಿ ಬೆಳೆಯುತ್ತದೆ. 26ನೇ ಶ್ಲೋಕದಲ್ಲಿ ಆಸಕ್ತಿ ಮತ್ತೆ ರತಿಯನ್ನ ವಿವರಿಸಿದ್ದಾರೆ. 28ನೇ ಶ್ಲೋಕದಲ್ಲಿ 12ನೆಯ ಹಂತವಾದ ಭಗವತ್ ಪ್ರೇಮವನ್ನ ತಿಳಿಸಿಕೊಡ್ತಾರೆ. ಇನ್ನು 29ನೆಯ ಶ್ಲೋಕದಲ್ಲಿ ದರ್ಶನಂ ಮತ್ತೆ ಹರಿರ್ ಮಾಧುರ್ಯಾನುಭವ 13 ಮತ್ತೆ 14ನೆಯ ಹಂತಗಳನ್ನ ತಿಳಿಸಿಕೊಡ್ತಾರೆ. ಹೀಗೆ ಒಟ್ಟು 14 ಹಂತಗಳನ್ನ 24ರಿಂದ 29ನೆಯ ಶ್ಲೋಕದವರೆಗೆ ಬಹಳ ವಿವರವಾಗಿ ನಮಗೆ ತಿಳಿಸಿಕೊಡ್ತಾರೆ. ಇಲ್ಲಿ ಆ ಒಂದು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ತಿಳಿಸಿರುವಂತಹ 14 ಹಂತಗಳನ್ನ. ನಾರದ ಮುನಿಗಳಲ್ಲಿ ಶ್ರದ್ಧೆಯು ಬೆಳೆಯಿತು ಅಂತ ಹೇಳ್ತಾರೆ. ಇಲ್ಲಿ ಶ್ರದ್ಧೆಯು ಯಾಕೆ ಬೆಳೆಯಿತು? ಆ ಭಕ್ತಿ ವೇದಾಂತರ ಒಂದು ಕೃಪೆಯಿಂದಾಗಿ. ಹಾಗಾದ್ರೆ ಶ್ರದ್ಧಾ ಅಂತ ಹೇಳಿದ್ರೆ ಏನು? ಶ್ರದ್ಧಾ ಪದಕ್ಕೆ ಒಂದು ಅನುವಾದ ಅಥವಾ ಒಂದು ವ್ಯಾಖ್ಯಾನವನ್ನ ನಾವು ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಕಾಣಬಹುದು. ಶ್ರದ್ಧಾ ಶಬ್ದೇ ವಿಶ್ವಾಸ ಕಹೆ ಸುದೃಢ ನಿಶ್ಚಯ, ಕೃಷ್ಣ ಭಕ್ತಿ ಕೈಲೆ ಸರ್ವಕರ್ಮ ಕೃತಹಯ. ಅಂದ್ರೆ ಶ್ರದ್ಧಾ ಎಂದರೆ ನಂಬಿಕೆ. ಕೃಷ್ಣನಿಗೆ ದಿವ್ಯ ಸೇವೆಯನ್ನು ಮಾಡುವುದರಿಂದ ಬೇರೆಲ್ಲ ಚಟುವಟಿಕೆಗಳನ್ನು ಮಾಡಿದಂತೆ ಎಂಬ ದೃಢವಾದ ನಂಬಿಕೆ. ಅಂಥ ನಂಬಿಕೆಯು ಭಕ್ತಿ ಸೇವೆಗೆ ಅನುಕೂಲಕರವಾದದ್ದು. ಶ್ರದ್ಧೆ, ಈಗ ನಾವು ಒಂದು ಭಗವದ್ಗೀತೆಯ ಭಗವದ್ಗೀತೆಯ ಪ್ರವಚನ ಇದೆ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಜನ ಆಸಕ್ತರಾಗ್ತಾರೆ ಅನ್ನುವುದು ಅವರಲ್ಲಿ ಎಷ್ಟು ಜನಕ್ಕೆ ಶ್ರದ್ಧೆ ಇದೆ ಅನ್ನೋದರ ಮೇಲೆ ಅವಲಂಬಿತವಾಗಿರ್ತದೆ. ಶ್ರದ್ಧೆ ಇದ್ದಾಗ ನಾವು ಭಗವಂತನ ಬಗ್ಗೆ ಕೇಳ್ತೇವೆ, ತಿಳಿದುಕೊಳ್ತೇವೆ. ಶ್ರದ್ಧೆ ಇಲ್ಲದೆ ಹೋದ್ರೆ ಅದು ಸಾಧ್ಯವಾಗುವುದಿಲ್ಲ. 100 ಜನರನ್ನ ನಾವು ಪ್ರವಚನಕ್ಕೆ ಕರೆದ್ರೆ ಅದರಲ್ಲಿ ಒಂದು 15ರಿಂದ 20 ಜನ ಬರಬಹುದು. ಯಾಕಂದ್ರೆ ಅವರಿಗೆ ಮಾತ್ರ ಶ್ರದ್ಧೆ ಇರುವಂತಹದ್ದು, ಉಳಿದವರಿಗೆ ಅದರಲ್ಲಿ ಶ್ರದ್ಧೆಯು ಇರುವುದಿಲ್ಲ. ಈ ಶ್ರದ್ಧೆಯು ಯಾಕೆ ಬರ್ತದೆ? ಅದು ಭಕ್ತರ ಕೃಪೆಯಿಂದಾಗಿ. ಇಲ್ಲಿ 24ನೆಯ ಶ್ಲೋಕದಲ್ಲಿ ನಾರದ ಮುನಿಗಳ ಒಂದು ಲಕ್ಷಣಗಳನ್ನ ತಿಳಿಸಿಕೊಟ್ಟಿದ್ದಾರೆ. ದಾಂತೆ, ನಾರದ ಮುನಿಗಳಲ್ಲಿ ಇದ್ದಂತಹ ಒಂದು ಲಕ್ಷಣ ಅಂತ ಹೇಳಿದ್ರೆ ಅವರಲ್ಲಿ ಇಂದ್ರಿಯ ನಿಗ್ರಹ ಇತ್ತು. ಅಧೃತ ಕ್ರೀಡನಕ್ಕೆ, ಅವರು ಸಣ್ಣ ಹುಡುಗನಾಗಿದ್ರು, ಆದರೂ ಕೂಡ ಆಟ ಆಡಿ ಸಮಯ ಕಳೆಯುವಂತಹ ಒಂದು ಮನೋಭಾವ ಅವರದಾಗಿರ್ಲಿಲ್ಲ. ಸುಮ್ಮನೆ ಆಟದಲ್ಲಿ ಸಮಯವನ್ನ ವ್ಯರ್ಥವಾಗಿ ಕಳೀತಾ ಇರಲಿಲ್ಲ.
ಬಾಲಾವಸ್ಥಾತ್ ಕ್ರೀಡಾಸಕ್ತ ಅಂತ ಹೇಳ್ತಾರೆ. ಎಲ್ಲ ಮಕ್ಕಳಿಗೂ ಆಟ ಆಡುವುದು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಆದ್ರೆ ನಾರದ ಮುನಿಗಳಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಅವರು ಕ್ರೀಡೆಯಲ್ಲಿ ಸಮಯವನ್ನ ಕಳೆಯಲಿಲ್ಲ, ಬದಲಾಗಿ ಅವರು ಭಕ್ತಿಯಲ್ಲಿ ಸಮಯವನ್ನ ಕಳೀತಾ ಇದ್ರು. ಇದರ ಅರ್ಥ ಮಕ್ಕಳು ಆಟ ಆಡಬಾರದು ಅಂತಲ್ಲ, ಮಕ್ಕಳಿಗೆ ಆಟ ಆಡುವ ಮುಖಾಂತರವೇ ಭಕ್ತಿ ಮಾಡುವುದು ಹೇಗೆ ಅನ್ನೋದನ್ನು ನಾವು ತಿಳಿಸಿಕೊಡಬೇಕು. ಈ ರೀತಿ ನಾರದ ಮುನಿಗಳು ಬಹಳ ವಿಧೇಯರಾಗಿದ್ರು, ಅನುವರ್ತಿನಿ, ತಮ್ಮ ಗುರುಗಳಿಗೆ ಬಹಳ ವಿಧೇಯರಾಗಿದ್ರು. ಅಲ್ಪ ಭಾಷಿಣಿ, ಬಹಳ ಮಾತು ತುಂಬಾ ಕಡಿಮೆ. ನಾವು ಯಾವಾಗ ಮಾತು ಕಡಿಮೆ ಮಾಡ್ತೇವೋ ಆಗ ಇನ್ನೊಬ್ಬರಿಂದ ಕೇಳಿಸಿಕೊಳ್ಳಲಿಕ್ಕೆ ಹೆಚ್ಚು ಅವಕಾಶವನ್ನು ಪಡೀತೇವೆ. ನಾವೇ ಹೆಚ್ಚು ಮಾತನಾಡ್ತಾ ಇದ್ರೆ ಗುರುಗಳಿಂದ ನಾವು ಕೇಳಿಸಿಕೊಳ್ಳುವಂತಹ ಅವಕಾಶ ನಮಗೆ ದೊರಕದೇ ಹೋಗಬಹುದು. ಆದ್ರಿಂದ ಅಲ್ಪ ಭಾಷೆ, ಮಿತವಾದ ಮಾತನ್ನ ನಾರದ ಮುನಿಗಳು ಹೊಂದಿದ್ರು. ಇದೆಲ್ಲವೂ ಕೂಡ ನಾರದ ಮುನಿಗಳಲ್ಲಿ ಇದ್ದಂತಹ ಅರ್ಹತೆಗಳು. ಅಂತಹ ನಾರದ ಮುನಿಗಳು ಭಕ್ತಿ ವೇದಾಂತರ ಕೃಪೆಗೆ ಪಾತ್ರರಾಗ್ತಾರೆ. ಯಾಕೆ? ಇಲ್ಲಿ ಎರಡು ರೀತಿಯಾದಂತಹ ಕೃಪೆ ಇದೆ. ಇಲ್ಲಿ ಹೇಳಿರುವಂತಹ ಕೃಪೆ ಹೇಗೆ ಅಂತ ಹೇಳಿದ್ರೆ ಕಾರಣವಿಲ್ಲದೆಯೇ ಕೃಪೆಯನ್ನು ಪಡೆದರು. ಹಾಗಾದ್ರೆ ಕಾರಣ ಸಹಿತ ಕೃಪೆ ಮತ್ತು ಕಾರಣರಹಿತ ಕೃಪೆ, ಕಾಸ್ಲೆಸ್ ಮರ್ಸಿ ಅಥವಾ ಕಾಸ್ ವಿತ್, ಕಾರಣ ಇದ್ದು ಕೃಪೆಯನ್ನು ತೋರಿಸುವಂಥದ್ದು. ಅದು ಹೇಗೆ ಅಂತ ಹೇಳಿದ್ರೆ, ಈಗ ಯಾವುದೋ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಬಂದು ಯಾವುದೋ ಒಂದು ಯಾಚನೆಯನ್ನ ಮಾಡ್ತಾನೆ, ಏನೋ ಒಂದು ಕೇಳಿಕೊಳ್ತಾರೆ. ಆಗ ನಾವು ಅವರ ಒಂದು ದೀನ ಸ್ಥಿತಿಯನ್ನ ನೋಡಿ ಅವರಲ್ಲಿ ಕೃಪೆಯನ್ನು ತೋರಿಸಬಹುದು. ಅದು ಕಾರಣ ಇದ್ದು ಕೃಪೆಯನ್ನು ತೋರಿಸುವುದು. ಅಂದ್ರೆ ಅವರು ಆ ರೀತಿಯಾಗಿ ಇರುವ ಕಾರಣ ನಮಗೆ ಅವರ ಮೇಲೆ ಏನೋ ಒಂದು ಕೃಪೆಯು ಉಂಟಾಗ್ತದೆ, ಅವರಿಗೆ ಏನೋ ಒಂದು ಸಹಾಯ ಮಾಡೋಣ ಅಂತ ಹೇಳಿ ಅನ್ನಿಸ್ತದೆ. ಅಂದ್ರೆ ಅದು ಅವರ ಅರ್ಹತೆಯಿಂದಾಗಿ ಅವರು ಪಡೆದದ್ದು. ಆದ್ರೆ ಅವರಲ್ಲಿ ಆ ಒಂದು ಲಕ್ಷಣ ಇಲ್ಲದೆ ಹೋದ್ರೆ ನಮಗೆ ಅವರ ಮೇಲೆ ಕೃಪೆಯು ಬರುವುದಿಲ್ಲ, ಅಥವಾ ಅವರು ಆ ರೀತಿಯಾದಂತಹ ಲಕ್ಷಣವನ್ನು ಹೊಂದಿರದೇ ಇದ್ದಾಗ ಅವರ ಮೇಲೆ ನಮಗೆ ದ್ವೇಷ ಬರಬಹುದು. ಅಂದ್ರೆ ಇದೆಲ್ಲ ಇನ್ನೊಬ್ಬ ವ್ಯಕ್ತಿಯ ಲಕ್ಷಣವನ್ನ ನೋಡಿ ಮಾಡುವಂತಹದ್ದು. ಆದ್ರೆ ಭಗವಂತನ ಭಕ್ತರು ಕಾರಣರಹಿತವಾಗಿ ಕೃಪೆಯನ್ನು ತೋರಿಸ್ತಾರೆ. ಯಾವುದೇ ಸ್ಥಿತಿಯಲ್ಲಿಯೂ ಕೂಡ ಅವರು ಕೃಪೆಯನ್ನು ತೋರಿಸ್ತಾರೆ. ಆ ರೀತಿಯಾಗಿ ಭಕ್ತಿ ವೇದಾಂತರು ಬಾಲಕನಾಗಿದ್ದಂತಹ ನಾರದರ ಒಳ್ಳೆಯ ಗುಣವನ್ನು ನೋಡಿ ಕೃಪೆಯನ್ನು ತೋರಿಸಿದ್ದಲ್ಲ, ಬದಲಾಗಿ ಅವರು ಸಹಜವಾಗಿಯೇ ಎಲ್ಲರ ಮೇಲೆ ಕೃಪೆಯನ್ನು ತೋರಿಸ್ತಾರೆ. ನಾವು ಅವರ ಕೃಪೆಯನ್ನು ಸ್ವೀಕಾರ ಮಾಡಲಿಕ್ಕೆ ಕಲಿಯಬೇಕು. ಅಂತಹ ಕೃಪೆಯನ್ನು ನಾವು ಪಡೆದಾಗ ನಮ್ಮ ಜೀವನ ಸಾರ್ಥಕವಾಗ್ತದೆ. ಈ ರೀತಿ ಅಕಾರಣವಾದಂತಹ ಕೃಪೆಯನ್ನ ಭಕ್ತಿ ವೇದಾಂತರು ನಾರದ ಮುನಿಗಳಲ್ಲಿ ತೋರಿಸ್ತಾರೆ. ಭಕ್ತಿ ವೇದಾಂತರ ಕೃಪೆಯಿಂದಾಗಿ ನಾರದರಲ್ಲಿ ಆ ಎಲ್ಲ ಒಳ್ಳೆಯ ಗುಣಗಳು ಬೆಳೆದುಕೊಂಡಿತು. ಅಂದ್ರೆ ಭಗವಂತನಲ್ಲಿ ಅಥವಾ ಭಗವಂತನ ಭಕ್ತರಲ್ಲಿ ನಾವು ತೋರಿಸುವಂತಹ ಭಕ್ತಿ ಏನಿದೆ ಅದರಿಂದ ನಮ್ಮಲ್ಲಿ ಎಲ್ಲ ದೈವಿ ಗುಣಗಳು ಉಂಟಾಗುತ್ತವೆ. ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೈ ಗುಣೈಸ್ತತ್ರ ಸಮಾಸತೇಸುರ. ಅಂತಹ ಒಳ್ಳೆಯ ಗುಣಗಳಿಂದಾಗಿ ಅವರು ಇನ್ನಷ್ಟು ಭಗವಂತನಿಗೆ ಹತ್ತಿರ ಆಗ್ತಾರೆ, ಇನ್ನಷ್ಟು ಭಕ್ತರಿಗೆ ಹತ್ತಿರವಾಗುತ್ತಾರೆ. ಇದಿಷ್ಟು 24ನೇ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ, ಹೇಗೆ ನಾರದ ಮುನಿಗಳು ಆ ಒಂದು ಭಕ್ತಿ ವೇದಾಂತರ ಕೃಪೆಗೆ ಪಾತ್ರರಾದರು. 25ನೇ ಶ್ಲೋಕವನ್ನ ನೋಡೋಣ. ಉಚ್ಚಿಷ್ಟಲೇಪಾನನುಮೋದಿತೋ ದ್ವಿಜೈ ಸಕೃತ್ಸ್ಮ ಭುಂಜೆ ತದಪಾಸ್ತ ಕಿಲ್ಬಿಷಃ ಏವಂ ಪ್ರವೃತ್ತಸ್ಯ ವಿಶುದ್ಧ ಚೇತಸಂ. ಏವಂ ಪ್ರಸೃತಸ್ಯ ವಿಶುದ್ಧ ಚೇತಸಂ ತದ್ಧರ್ಮ ಏವಾತ್ಮ ರುಚಿ ಪ್ರಜಾಯತೆ. ಅನುವಾದ: ಕೇವಲ ಒಂದು ಸಲ ಮಾತ್ರ ನಾನು ಆ ಮಹರ್ಷಿಗಳ ಒಪ್ಪಿಗೆ ಪಡೆದು ಅವರು ಭೋಜನ ಮಾಡಿ ಮಿಕ್ಕಿದ್ದನ್ನು ಊಟ ಮಾಡಿದೆ. ಹಾಗೆ ಮಾಡಿದ್ದರಿಂದ ನನ್ನ ಸಮಸ್ತ ಪಾಪಗಳು ಕೂಡಲೇ ಪರಿಹಾರವಾದವು. ನನ್ನ ಹೃದಯ ಪರಿಶುದ್ಧವಾಯಿತು. ಆಗ ಅಲೌಕಿಕ ಜ್ಞಾನಿಗಳ ಸ್ವಭಾವವು ನನಗೆ ಆಕರ್ಷಕವಾಯಿತು. ಇದನ್ನ ಪ್ರಸಾದ ಅಂತ ಹೇಳ್ತೇವೆ. ನಾವು ಏನೇ ಆಹಾರವನ್ನ ಸೇವನೆ ಮಾಡುವುದಿದ್ರೂ ಮೊದಲು ಭಗವಂತನಿಗೆ ನೈವೇದ್ಯವನ್ನ ಮಾಡಿ ನಂತರ ಅದನ್ನ ಸ್ವೀಕಾರ ಮಾಡಬೇಕು. ಯಾಕಂದ್ರೆ ಭಗವಂತನು ಸ್ವೀಕರಿಸಿದಂತಹ ಆ ಒಂದು ನೈವೇದ್ಯ ಏನಿದೆ ಅದು ಎಲ್ಲ ಪಾಪಗಳಿಂದ ಮುಕ್ತವಾಗಿರ್ತದೆ. ಅಂತಹ ಪಾಪ ಮುಕ್ತವಾದಂತಹ ಆಹಾರವನ್ನ ಸ್ವೀಕಾರ ಮಾಡುವುದರಿಂದ ನಮ್ಮ ಚೇತನ, ನಮ್ಮ ಒಂದು ಆಧ್ಯಾತ್ಮ ಪ್ರಗತಿ ಅದು ಬಹಳ ಸುಲಭವಾಗಿ ನಡೆಯುತ್ತದೆ.
ನಮ್ಮ ಒಂದು ಅಸ್ತಿತ್ವ ಶುದ್ಧಿಯಾಗುತ್ತದೆ. ಆ ರೀತಿ ಭಕ್ತಿ ವೇದಾಂತರಿಂದ ಪ್ರಸಾದವನ್ನು ಸ್ವೀಕರಿಸಿದಂತಹ ನಾರದ ಮುನಿಗಳು, ಬಾಲಕ ನಾರದನು ತನ್ನಲ್ಲಿ ಆ ಭಗವಂತನ ಕುರಿತಾದಂತಹ ರುಚಿಯನ್ನ, ನಿಷ್ಠೆ ಮತ್ತೆ ರುಚಿಯನ್ನ ಪಡೆದುಕೊಳ್ತಾನೆ. ಅಂತಹ ಒಂದು ಪ್ರಸಾದವನ್ನು ಪಡೆಯುವುದರಿಂದ ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ಬಹಳ ಸುಲಭವಾಗಿ ಪ್ರಗತಿಯನ್ನು ಸಾಧಿಸಬಹುದು ಮತ್ತು ತನ್ನಲ್ಲಿರುವಂತಹ ಎಲ್ಲ ಅನರ್ಥಗಳನ್ನು ಕೂಡ ಕಳೆದುಕೊಳ್ಳಲಿಕ್ಕೆ ಆತನಿಗೆ ಸಾಧ್ಯ ಇದೆ. ಆತನ ಎಲ್ಲ ಪಾಪಗಳು ಕೂಡ ಮುಕ್ತವಾಯಿತು. ತನ್ನ ಪಾಪಗಳನ್ನೆಲ್ಲ ಆತನು ಕಳೆದುಕೊಂಡನು ಮತ್ತು ಅವನ ಮನಸ್ಸು ಭಕ್ತಿ ಮಾಡಲಿಕ್ಕೆ ಬಹಳ ಸಹಕಾರವನ್ನ ಕೊಡುತ್ತದೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರ್ತದೆ. ಆದರೆ ಇಲ್ಲಿ ಈ ರೀತಿಯಾಗಿ ನಾವು ಪ್ರಸಾದವನ್ನ ಸ್ವೀಕಾರ ಮಾಡೋದ್ರಿಂದ ಭಗವಂತನ ಪಾದಕಮಲಗಳಲ್ಲಿ ನಮ್ಮ ಮನಸ್ಸು ನೆಡಲಿಕ್ಕೆ ಸಾಧ್ಯವಾಗುತ್ತದೆ. ವಿಶುದ್ಧ ಚೇತಸಃ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಹೃದಯವು 3 ಗುಣಗಳಿಂದ ಮುಕ್ತವಾಗ್ತದೆ. ನಾರದರ ಹೃದಯದಲ್ಲಿದ್ದಂತಹ ಸತ್ವಗುಣ, ರಜೋಗುಣ, ತಮೋಗುಣಗಳು ಕಳೆದು ಹೋಗಿ ಅವರು ವಿಶುದ್ಧ ಚೇತಸರಾದರು. ಹಾಗೆ ಅವರಲ್ಲಿ ಸಹಜವಾಗಿಯೇ ಭಗವಂತನ ಕುರಿತಾಗಿ ಕೇಳುವುದರಲ್ಲಿ ಮತ್ತು ಭಗವಂತನ ಕುರಿತಾಗಿ ಕೀರ್ತನೆ ಮಾಡುವುದರಲ್ಲಿ ಅವರು ರುಚಿಯನ್ನ ಬೆಳೆಸಿಕೊಂಡ್ರು. ರುಚಿ ಪ್ರಜಾಯತೆ ತದ್ಧರ್ಮೇ ರುಚಿ ಪ್ರಜಾಯತೆ. ಅವರ ಭಗವಂತನ ಕೀರ್ತನೆಯಲ್ಲಿ, ಭಗವಂತನ ಕುರಿತಾಗಿ ಶ್ರವಣ ಮಾಡುವುದರಲ್ಲಿ ಅವರು ಆಸಕ್ತಿಯನ್ನ ಬೆಳೆಸಿಕೊಂಡ್ರು. ನಾವು ಸಾಮಾನ್ಯವಾಗಿ ಜಪ ಮಾಡುವಾಗ ನಮಗೆ ನಿದ್ದೆ ಬರ್ತದೆ. ಜಪ ಮಾಡುವಾಗ ಅಥವಾ ಭಾಗವತ ಶ್ರವಣ ಅಥವಾ ಕೀರ್ತನೆ ಮಾಡುವಾಗ ನಮಗೆ ನಿದ್ದೆ ಬರುವುದನ್ನು ನಾವು ಕಾಣಬಹುದು. ಆದರೆ ನಮಗೆ ನಿಜವಾಗ್ಲೂ ಭಗವಂತನ ನಾಮದಲ್ಲಿ ರುಚಿ ಇದ್ರೆ ಆ ರೀತಿಯಾಗಿ ಆಗುವುದಿಲ್ಲ. ಅಂದ್ರೆ ನಾವು ನಮ್ಮ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಬಹುದು. ನಾವು ಯಾವ ಪರಿಸ್ಥಿತಿಯಲ್ಲಿದ್ದೇವೆ, ಯಾವ ಹಂತದಲ್ಲಿದ್ದೇವೆ ಅಂತ ಹೇಳಿ. ಈಗ ನಮಗೆ ಬಹಳ ಇಷ್ಟವಾದಂತಹ ಒಂದು ಸಂಗತಿಯನ್ನ, ಒಂದು ಕಾರ್ಯವನ್ನು ನಾವು ಮಾಡಬೇಕಾದ್ರೆ ನಮಗೆ ಅದರಲ್ಲಿ ನಿದ್ದೆ ಬರುವಂತದ್ದಿಲ್ಲ, ಆಲಸ್ಯ ಅಂತಿಲ್ಲ. ನಾವು ಅದನ್ನು ಬಹಳ ಚೆನ್ನಾಗಿ ಮಾಡ್ತೇವೆ. ಆದ್ರೆ ಯಾವಾಗ ಆಸಕ್ತಿ ಇಲ್ವೋ, ರುಚಿ ಇಲ್ವೋ, ಆವಾಗ ಅದೆಲ್ಲ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ನಮಗೆ ಭಗವಂತನಲ್ಲಿ ರುಚಿ ಇದೆಯೋ ಅಥವಾ ಭೌತಿಕದಲ್ಲಿ ರುಚಿ ಇದೆಯೋ ಅನ್ನೋದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಕಾಣಬಹುದು. 26ನೆಯ ಶ್ಲೋಕದಲ್ಲಿ ರುಚಿ ಮತ್ತೆ ಭಾವದ ಹಂತಗಳನ್ನ ತಿಳಿಸಿಕೊಡ್ತಾರೆ. 26ನೆಯ ಶ್ಲೋಕ. ತತ್ರಾನ್ವಹಂ ಕೃಷ್ಣ ಕಥಾ ಪ್ರಗಾಯತ ಮನುಗ್ರಹೇಣ ಶ್ರವಣಂ ಮನೋಹರ ತಾ ಶ್ರದ್ಧೆಯ ಪದಂ ವಿಶೃಣ್ವತಃ ಪ್ರಿಯ ಶ್ರವಸ್ಯಂಗ ಮಮಾಭವದ್ರುಚಿ. ಅನುವಾದ. ಹೇ ವೇದವ್ಯಾಸರೇ, ಆ ಮಹಾವೇದಾಂತಿಗಳ ಸಂಪರ್ಕ ಮತ್ತು ಕರುಣೆಗಳಿಂದಾಗಿ ಶ್ರೀಕೃಷ್ಣನ ಆಕರ್ಷಕ ಲೀಲೆಗಳ ವರ್ಣನೆಯನ್ನು ಆಲಿಸಿದೆ. ಲಕ್ಷ್ಯ ಕೊಟ್ಟು ಆಲಿಸುತ್ತಾ ಹೋದಂತೆ ಆ ದೇವೋತ್ತಮ ಪರಮಪುರುಷನ ಬಗ್ಗೆ ನನ್ನ ಶ್ರವಣ ಆಸಕ್ತಿ ಹೆಜ್ಜೆ ಹೆಜ್ಜೆಗೂ ಹೆಚ್ಚುತ್ತಾ ಹೋಯಿತು. ಇದು ನಾರದ ಮುನಿಗಳಲ್ಲಿ ಆದಂತಹ ಬದಲಾವಣೆ. ಪ್ರತಿದಿನ ಅವರು ಬಹಳ ಆಸಕ್ತಿಯಿಂದ ಶ್ರೀಕೃಷ್ಣನ ಕಥೆಗಳನ್ನ ಕೇಳ್ತಾ ಇದ್ರು. ನಿತ್ಯಂ ಭಾಗವತ ಸೇವೆಯ, ಭಾಗವತವನ್ನು ನಾವು ನಿತ್ಯವೂ ಅಧ್ಯಯನ ಮಾಡಬೇಕು, ನಿತ್ಯವೂ ಕೇಳಬೇಕು. ಈ ರೀತಿ ಹಂತ ಹಂತವಾಗಿ ಭಕ್ತಿಯಲ್ಲಿ ಅವರು ಪ್ರಗತಿಯನ್ನ ಸಾಧಿಸ್ತಾ ರತಿ ಅಥವಾ ಭಾವ ಅನ್ನುವಂತಹ ಹಂತಕ್ಕೆ ಬರ್ತಾರೆ. ಇಲ್ಲಿ ಭಾವ ಅನ್ನುವಂಥದ್ದು 11ನೆಯ ಹಂತ. ನಾವು 9 ಹಂತಗಳಲ್ಲಿ ಹೇಳುವುದಾದ್ರೆ ಅದು 8ನೆಯ ಹಂತ ಭಾವ, ಆಮೇಲೆ ಪ್ರೇಮ. 8ನೇ ಹಂತ ಭಾವ, 9ನೇದು ಪ್ರೇಮ. 14 ಹಂತಗಳಲ್ಲಿ ನೋಡುವುದಾದ್ರೆ ಭಾವ ಅನ್ನುವಂಥದ್ದು 11ನೆಯ ಹಂತದಲ್ಲಿ ಬರುವಂತಹದ್ದು. ಇಲ್ಲಿ ಈ ಶ್ಲೋಕದಲ್ಲಿ ಏನು ಶ್ರದ್ಧೆ ಅಂತ ಹೇಳಿ ಬಳಸಿದ್ದಾರೋ ಪದವನ್ನ, ಅದು ಆಸಕ್ತಿಯನ್ನ ತಿಳಿಸ್ತದೆ. ಹಾಗೆ ರುಚಿ ಅಂತ ಹೇಳಿದ್ರೆ ರತಿ ಅಥವಾ ಭಾವವನ್ನ ತಿಳಿಸಿಕೊಡುವಂತಹದ್ದು. ಹೀಗೆ ನಾರದ ಮುನಿಗಳು ಏಕಾಗ್ರತೆಯನ್ನು ಬೆಳೆಸಿಕೊಡುತ್ತಾರೆ ತಮ್ಮ ಅಧ್ಯಯನದಲ್ಲಿ, ತಮ್ಮ ಒಂದು ಸಾಧನೆಯಲ್ಲಿ. ತಸ್ಮಿನ್ಸ್ತದಾ ಲಬ್ಧರುಚೇರ್ಮಹಾಮುನೇ ಪ್ರಿಯಶ್ರವಸ್ಯ ಅಸ್ಖಲಿತ ಮತಿರ್ಮಮ ಯಯಾಹಮೇ ತತ್ಸದಂ ಸತ್ವಮಾಯಯಾ ಪಶ್ಯೇಮಯಿ ಬ್ರಹ್ಮಣಿ ಕಲ್ಪಿತಂ ಪರೇ. ಹೇ ಮಹಾಮುನಿಗಳೇ,
ನನಗೆ ದೇವೋತ್ತಮ ಪರಮಪುರುಷನ ಬಗ್ಗೆ ಅಭಿರುಚಿ ಹುಟ್ಟಿದ ಕೂಡಲೇ ಅವನ ಬಗ್ಗೆ ಕೇಳುವ ಆಸಕ್ತಿ ದೃಢವಾಯಿತು. ನನ್ನ ಅಭಿರುಚಿ ಬೆಳೆದಂತೆ ಭಗವಂತ ಮತ್ತು ನಾನು ಇಬ್ಬರು ಅಲೌಕಿಕರೆನ್ನುವುದು ತಿಳಿಯಿತು. ನನ್ನನ್ನು ಆವರಿಸಿದ್ದ ಜಡವಾದ ಮತ್ತು ಸೂಕ್ಷ್ಮವಾದ ಆವರಣಗಳೆಲ್ಲವೂ ನನ್ನ ಅಜ್ಞಾನದಲ್ಲಿ ಮಾತ್ರವೇ ಸ್ವೀಕರಿಸಿದ್ದು ಎನ್ನುವುದು ಅರಿವಾಯಿತು. ನಮ್ಮಲ್ಲಿ ಅಜ್ಞಾನ ಅನ್ನುವಂಥದ್ದು ಇದೆ. 5 ಹಂತಗಳಲ್ಲಿ ಅಜ್ಞಾನವು ನಮ್ಮನ್ನು ಆವರಿಸ್ತದೆ. ಇದು ಹೇಗೆ ಅಂತೇಳಿ ಮುಂದಿನ ಅಧ್ಯಾಯಗಳಲ್ಲಿ ನೋಡ್ತೇವೆ. ಅಜ್ಞಾನ ಅನ್ನುವಂಥದ್ದು ಜೀವಾತ್ಮನನ್ನ ಯಾವ ರೀತಿಯಾಗಿ ಆವರಿಸ್ತದೆ ಅಂತೇಳಿ. ಹೀಗೆ ಈ ಆವರಣದಲ್ಲಿಯೂ ಕೂಡ 2 ರೀತಿ ಇದೆ. ಅದನ್ನ ಆವರಣಾತ್ಮಿಕ ಶಕ್ತಿ ಮತ್ತು ಪ್ರಕ್ಷೇಪಾತ್ಮಿಕ ಶಕ್ತಿ ಅಂತ ಕರೀತಾರೆ ಭಗವಂತನ ಮಾಯೆಗಳಲ್ಲಿ. ಆವರಣಾತ್ಮಿಕ ಶಕ್ತಿ ಅಂತ ಹೇಳಿದ್ರೆ ನಮ್ಮನ್ನ ಆವರಿಸುವಂಥದ್ದು, ನಮ್ಮ ಜ್ಞಾನವನ್ನ ಮುಚ್ಚಿಬಿಡುವಂಥದ್ದು. ಪ್ರಕ್ಷೇಪಾತ್ಮಿಕ ಶಕ್ತಿ ಅಂತ ಹೇಳಿದ್ರೆ ನಮಗೆ ಇದರ ವಿಚಾರವಾಗಿ ತಿಳಿದಿದ್ರೂ ಕೂಡ ನಾವು ಅದರ ಆ ಒಂದು ಆವರಣದಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡದೇ ಇರುವಂತಹ ಒಂದು ಸ್ಥಿತಿ. ಈ ರೀತಿ ವ್ಯಕ್ತಿಯು ತನ್ನನ್ನು ತಾನು ಅಜ್ಞಾನದಲ್ಲೇ ಇರಿಸಿಕೊಳ್ತಾನೆ. ಆದರೆ ನಾರದ ಮುನಿಗಳು ತಮ್ಮ ಅಜ್ಞಾನದಿಂದ ಹೊರಗೆ ಬರ್ತಾರೆ. ಹಂತ ಹಂತವಾಗಿ ಅವರು ಭಕ್ತಿಯಲ್ಲಿ ಪ್ರಗತಿಯನ್ನ ಸಾಧಿಸ್ತಾರೆ. ಇದರಿಂದ ಅವರ ಮನಸ್ಸು ಅಚಲವಾಗಿ ಭಗವಂತನ ಪಾದಕಮಲಗಳಲ್ಲಿ ನೆಟ್ಟಿರ್ತದೆ. ಅಚಲ ಅಂತ ಹೇಳಿದ್ರೆ ಯಾವತ್ತೂ ಚಲಿಸುವುದು ಅಂತ ಹೇಳಿದ್ರೆ ನಾವು ಕೆಲವೊಮ್ಮೆ ಭಕ್ತಿಯಲ್ಲಿ ಆಸಕ್ತಿಯನ್ನು ಹೊಂದಿರ್ತೇವೆ, ಕೆಲವೊಮ್ಮೆ ಭೌತಿಕ ವಿಚಾರಗಳಲ್ಲಿ ಆಸಕ್ತಿಯನ್ನು ಹೊಂದುತ್ತೇವೆ. ಆದರೆ ಭಗವಂತನಿಗೆ ನಾರದ ಮುನಿಗಳಿಗೆ ಹಾಗೆ ಇರುವುದಿಲ್ಲ. ಅವರು ಅಚಲವಾಗಿ ನಿರಂತರವಾಗಿ ಭಗವಂತನ ಕುರಿತಾಗಿ ಭಗವಂತನ ಪಾದಕಮಲಗಳಲ್ಲಿ ತಮ್ಮ ಒಂದು ಏಕಾಗ್ರತೆಯನ್ನ ಇಟ್ಟಿರ್ತಾರೆ. ಮತ್ತು ಇದರಿಂದ ಹೀಗೆ ಮಾಡುವುದರಿಂದಾಗಿ ನಾರದ ಮುನಿಗಳಿಗೆ ತಮ್ಮ ಸ್ಥೂಲ ಮತ್ತು ಸೂಕ್ಷ್ಮ ದೇಹದ ಒಂದು ಅನುಭವ ಆಗುತ್ತದೆ. ನಾವು ಈ ಶರೀರ ಅಲ್ಲ, ನಾವು ಜೀವಾತ್ಮ, ಮನಸ್ಸು ಬುದ್ಧಿ ಅಹಂಕಾರಗಳು ಕೂಡ ನಮ್ಮ ಒಂದು ಆವರಣಗಳಾಗಿವೆ ಅನ್ನುವುದನ್ನ ಅರ್ಥ ಮಾಡಿಕೊಳ್ಳುವುದು ಅಷ್ಟೊಂದು ಸುಲಭ ಅಲ್ಲ. ನಾವು ಕೇಳಿ ತಿಳಿದುಕೊಳ್ಳಬಹುದು, ಆದರೆ ಸ್ವಂತ ಅನುಭವವನ್ನು ಪಡೆಯುವಂಥದ್ದು ಅದು ಕೇವಲ ಸಾಧನೆಯಿಂದ, ಭಕ್ತರ ಕೃಪೆಯಿಂದ ಮಾತ್ರ ಸಾಧ್ಯ. ಹಾಗೆ ನಾರದ ಮುನಿಗಳು ಇದನ್ನು ಅರ್ಥ ಮಾಡಿಕೊಂಡ್ರು. ನಾನು ಈ ಶರೀರ ಅಲ್ಲ, ನಾನು ಈ ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಜೀವಾತ್ಮ ಅಂತ ಹೇಳಿ. ಇದು ನಾವು ಭಗವಂತನ ಭಕ್ತಿಯನ್ನ ಮಾಡುವುದರಿಂದ ನಮಗೆ ಸಿಗುವಂತಹ ಒಂದು ದೊಡ್ಡ ಉಪಯೋಗ. ಈ ರೀತಿ ಇಂದ್ರಿಯ, ಶರೀರ, ಮನಸ್ಸು, ಬುದ್ಧಿ ಎಲ್ಲವನ್ನು ಕೂಡ ಭಗವಂತನ ಸೇವೆಯಲ್ಲಿ ಅವರು ತೊಡಗಿಸ್ತಾರೆ. ಇಂದ್ರಿಯ ಭೋಗ ಮಾಡಬೇಕು ಅನ್ನುವಂತಹ ಆಸೆ ಅವರಲ್ಲಿ ಸ್ವಲ್ಪವೂ ಇರುವುದಿಲ್ಲ. ಹೀಗೆ ಭಗವಂತನ ಸೇವೆಯಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ, ತನ್ನ ಎಲ್ಲ ಇಂದ್ರಿಯಗಳನ್ನ, ಶರೀರವನ್ನ, ಮನಸ್ಸನ್ನ ತೊಡಗಿಸಿಕೊಳ್ತಾನೆ ಅಂತ ಹೇಳಿದ್ರೆ ಅದನ್ನ ಅರ್ಚನಾ ವಿಧಿ ಅಂತ ಕರೀತಾರೆ. ಭಗವಂತನ ದೇವಸ್ಥಾನದಲ್ಲಿ ನಾವು ಕಾಣಬಹುದು ಭಗವಂತನಿಗೆ ಅರ್ಚನೆಯನ್ನ ಮಾಡುವಂತಹದ್ದು, ವಿಗ್ರಹಕ್ಕೆ ಸೇವೆಯನ್ನ ಮಾಡುವಂತಹದ್ದು. ಇದನ್ನೆಲ್ಲ ಅರ್ಚನಾ ವಿಧಿ ಅಥವಾ ನಮ್ಮ ಭೌತಿಕ ಶರೀರವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸುವಂತಹದ್ದು. ಇಲ್ಲಿ ನಾರದ ಮುನಿಗಳು ಆ ಒಂದು ಭಕ್ತಿ ವೇದಾಂತರ ಸೇವೆಯನ್ನ ಮಾಡ್ತಾ, ಅವರ ಆಜ್ಞೆಯನ್ನ ಪಾಲನೆ ಮಾಡ್ತಾ ತಮ್ಮ ಆ ಒಂದು ಆಧ್ಯಾತ್ಮಿಕ ಸಾಧನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅದರ ಫಲವಾಗಿ, ಈ ಒಂದು ನಿರಂತರವಾದಂತಹ ಪ್ರಯತ್ನದ ಫಲವಾಗಿ ಅವರು ಪ್ರೇಮ ಹಂತಕ್ಕೆ ಬರ್ತಾರೆ. ಅಂದ್ರೆ ಭಗವಂತನ ಪ್ರೇಮವನ್ನ ಅವರು ಪಡೆದುಕೊಳ್ತಾರೆ. ಅದು ಹೇಗೆ ಆಯ್ತು ಅಂತ ಹೇಳಿದ್ರೆ 28ನೆಯ ಶ್ಲೋಕದಲ್ಲಿ ನಾವು ಕಾಣಬಹುದು. ಇತ್ತಂ ಶರತ್ ಪ್ರಾವೃಷಿಕಂ ಇತ್ತಂ ಶರತ್ ಪ್ರಾವೃಷಿಕಂ ಋತು ಹರೇ ವಿಶೃಣ್ವತೋ ಮೇನುಸವಂ ಯಶೋ ಅಮಲಂ ಸಂಕೀರ್ತ್ಯಮಾನಂ ಮುನಿಭಿರ್ಮಹಾತ್ಮಭಿ ಭಕ್ತಿ ಪ್ರವೃತ್ತ ಆತ್ಮರಜಸ್ತಮೋಪಹ. ಹೀಗೆ ಮಳೆಗಾಲ ಮತ್ತು ಶರತ್ಕಾಲ ಈ 2 ಋತುಗಳಲ್ಲಿ ಮಹಾತ್ಮರಾದ ಋಷಿಗಳಿಂದ ಸ್ವಾಮಿ ಶ್ರೀ ಹರಿಯ ಪರಿಶುದ್ಧ ಮಹಿಮೆಗಳನ್ನು ಸದಾ ಆಲಿಸುವ ಅವಕಾಶ ನನಗೆ ಒದಗಿತ್ತು. ನನ್ನ ಭಕ್ತಿ ಸೇವೆಯು ಪ್ರವಹಿಸಲು ಶುರುವಾದಂತೆ ನನ್ನನ್ನು ಕವಿದಿದ್ದ ರಜೋಗುಣ ಮತ್ತು ತಮೋಗುಣಗಳ ಆವರಣಗಳು ಪರಿಹಾರವಾದವು. ಮಳೆಗಾಲ, ಶರತ್ಕಾಲ ಇದರಲ್ಲಿ 2 ಋತುಗಳಲ್ಲಿ ಅಂದ್ರೆ 4 ತಿಂಗಳ ಕಾಲ, ಚಾತುರ್ಮಾಸ್ಯದ 4 ತಿಂಗಳ ಕಾಲ ನಿರಂತರವಾಗಿ ಭಕ್ತಿ ವೇದಾಂತರಿಂದ ಭಗವಂತನ ಸ್ತುತಿಯನ್ನ ನಾರದರು ಕೇಳಿಸಿಕೊಳ್ತಾರೆ.
ಈ ರೀತಿ ಮಾಡಿದ್ರಿಂದಾಗಿ ಅವರಲ್ಲಿ ಕೃಷ್ಣ ಪ್ರೇಮವು ಉಂಟಾಗ್ತದೆ. ಆ ಭಗವಂತನಲ್ಲಿ ಪ್ರೇಮವು ಅವರಲ್ಲಿ ಉದಯವಾಗುತ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನಾವು ಸ್ತುತಿಸ್ತೇವೆ. ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತುಷೆ ನಮಃ. ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ನಮಗೆ ಬಹಳ ಸುಲಭವಾಗಿ ಕೃಷ್ಣ ಪ್ರೇಮವನ್ನ ಈ ಕಲಿಯುಗದ ಜನರಿಗೆ ಹಂಚಲಿಕ್ಕೋಸ್ಕರ ಬಂದಿದ್ದಾರೆ. ಅದನ್ನು ನಾವು ಸ್ವೀಕರಿಸಬೇಕು. ಭಗವಂತನ ನಾಮವನ್ನ ಸ್ವೀಕರಿಸಿ ನಮ್ಮ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳಬೇಕು. ನಾರದ ಮುನಿಗಳಲ್ಲಿದ್ದಂತಹ ರಜೋಗುಣ ಮತ್ತು ತಮೋಗುಣಗಳು ಸಂಪೂರ್ಣವಾಗಿ ನಾಶವಾಗುತ್ತದೆ. ಹೀಗೆ ಅವರು ಭಗವಂತನಿಗೆ ಬಹಳ ಹತ್ತಿರವಾಗ್ತಾರೆ. ಇದಿಷ್ಟು ಇಲ್ಲಿ ಹೇಳಿರುವಂತಹ ಹಂತಗಳು. ಇನ್ನು ಉಳಿದ 2 ಹಂತಗಳು ಅಂದ್ರೆ ದರ್ಶನಂ ಮತ್ತೆ ಹರೇರ್ ಮಾಧುರ್ಯ ಅನುಭವ, ಇದನ್ನು ನಾವು 6ನೇ ಅಧ್ಯಾಯ ಅಂದ್ರೆ ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳಿಕ್ಕಿದ್ದೇವೆ. ಇಷ್ಟು ಹೇಳಿದ ನಂತರ ಹೇಗೆ ತಾವು ಭಗವಂತನ ಕುರಿತಾಗಿ ತಿಳಿದುಕೊಂಡು ಭಗವಂತನ ಗುಣಗಾನವನ್ನ ಆಲಿಸಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡ್ರು ಅಂತ ಹೇಳಿದ ನಂತರ ನಾರದ ಮುನಿಗಳು ವೇದವ್ಯಾಸರಿಗೆ ಆ ದಿವ್ಯ ಜ್ಞಾನವನ್ನ ನೀಡುತ್ತಾರೆ. ನಾರದ ಮುನಿಗಳು ಹೇಗೆ ತಮ್ಮ ಒಂದು ಆಧ್ಯಾತ್ಮದಲ್ಲಿ ಸಫಲತೆಯನ್ನ ಪಡೆದ್ರು ಅನ್ನೋದನ್ನ ಮುಂದಿನ ಅಧ್ಯಾಯಗಳಲ್ಲಿ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಈಗ ಹೇಗೆ ಭಕ್ತಿ ವೇದಾಂತರು ನಾರದರಿಗೆ ಈ ಗುಹ್ಯವಾದ ಜ್ಞಾನವನ್ನ ನೀಡಿದ್ರು ಮತ್ತು ಅದನ್ನು ಹೇಗೆ ನಾರದ ಮುನಿಗಳು ವೇದವ್ಯಾಸರಿಗೆ ನೀಡಿದ್ರು ಅನ್ನೋದನ್ನ ಈ ಮುಂದಿನ ಭಾಗದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. 29ನೆಯ ಶ್ಲೋಕದಲ್ಲಿ ನಾರದ ಮುನಿಗಳಲ್ಲಿ ಇದ್ದಂತಹ ಎಲ್ಲ ಆ ಒಂದು ಲಕ್ಷಣಗಳು, ಗುಣಲಕ್ಷಣಗಳನ್ನ ಇಲ್ಲಿ ತಿಳಿಸಿಕೊಡ್ತಾರೆ. 29ನೆಯ ಶ್ಲೋಕ. ತಸ್ಯೈವಂ ಮೇನು ಅನುರಕ್ತಸ್ಯ ಪ್ರಶ್ರುತಸ್ಯ ಹತೈನಸಾ ಶ್ರದ್ಧಧಾನಸ್ಯ ಬಾಲಸ್ಯ ದಾಂತಸ್ಯ ಅನುಚರಸ್ಯ ಚ. ಅನುವಾದ: ನಾನು ಆ ಮಹರ್ಷಿಗಳನ್ನು ತುಂಬಾ ಹಚ್ಚಿಕೊಂಡಿದ್ದೆ. ನನ್ನ ನಡತೆ ಸೌಮ್ಯವಾದದ್ದಾಗಿತ್ತು. ಆ ಮಹರ್ಷಿಗಳ ಸೇವೆಯಿಂದ ನನ್ನ ಪಾಪಗಳೆಲ್ಲ ಪರಿಹಾರವಾದವು. ನನ್ನ ಹೃದಯದಲ್ಲಿ ಅವರ ಬಗ್ಗೆ ದೃಢವಾದ ಶ್ರದ್ಧೆ ಬೆಳೆಯಿತು. ನಾನು ಇಂದ್ರಿಯಗಳನ್ನು ಅಧೀನವಾಗಿಸಿಕೊಂಡಿದ್ದೆ. ಕಾಯ ಮನಸ್ಸುಗಳೆರಡರಿಂದಲೂ ನಾನು ಅವರನ್ನು ಕಟ್ಟುನಿಟ್ಟಾಗಿ ಅನುಸರಿಸಿದೆ. ಇದು ನಾರದ ಮುನಿಗಳ ಒಂದು ಲಕ್ಷಣವಾಗಿದೆ. ತಸ್ಯೈವಂ ಮೇ ಅನುರಕ್ತಸ್ಯ. ಭಕ್ತಿ ವೇದಾಂತರಲ್ಲಿ ನಾರದ ಮುನಿಗಳು ಅನುರಕ್ತಿಯನ್ನ ಬೆಳೆಸಿಕೊಂಡಿದ್ರು, ಆಸಕ್ತಿಯನ್ನ ಬೆಳೆಸಿಕೊಂಡಿದ್ರು. ಆ ಮಹರ್ಷಿಗಳನ್ನ ಅವರು ತುಂಬಾ ಹಚ್ಚಿಕೊಂಡಿದ್ರು. ಇದು ಒಂದು ಲಕ್ಷಣ. ಭಗವಂತನ ಭಕ್ತರಲ್ಲಿ ನಾವು ಅನುರಕ್ತಿಯನ್ನ ಬೆಳೆಸಿಕೊಳ್ಳಬೇಕು. ಆಗ ಭೌತಿಕ ವಿಚಾರಗಳಲ್ಲಿ ನಾವು ವೈರಾಗ್ಯವನ್ನು ತಾಳಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮಲ್ಲಿ ಸಹಜವಾಗಿಯೇ ಒಂದು ವಸ್ತುವಿನ ಕಡೆಗೆ ಆಕರ್ಷಿತವಾಗುವಂತಹ ಲಕ್ಷಣ ಇದೆ. ನಾವು ಸುಮ್ಮನೆ ನಮ್ಮ ಮನಸ್ಸನ್ನ ಹಾಗೆ ಬಿಟ್ರೆ ಅದು ಬೇರೆ ಭೌತಿಕ ವಿಚಾರಗಳ ಕಡೆಗೆ ಆಕರ್ಷಿತವಾಗ್ತದೆ. ಹೇಗೆ ಒಂದು ಭೂಮಿಯನ್ನ ನಾವು ಸರಿಯಾಗಿ ನೋಡಿಕೊಳ್ಳದೆ ಇದ್ರೆ ಅದರಲ್ಲಿ ಕಳೆಗಿಡಗಳು ಬೆಳೆಯುತ್ತವೆ. ಆದ್ರೆ ಅದೇ ಭೂಮಿಯಲ್ಲಿ ನಾವು ಒಂದು ಉತ್ತಮವಾದಂತಹ ಫಲವನ್ನು ಪಡೆಯಬೇಕು ಅಂತ ಹೇಳಿದ್ರೆ ಅದನ್ನ ಜಾಗರೂಕತೆಯಿಂದ ಅದರಲ್ಲಿ ಉತ್ತು ಬಿತ್ತು ಅದನ್ನ ಚೆನ್ನಾಗಿ ಪೋಷಿಸಬೇಕು. ಹಾಗೆ ನಾವು ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಶ್ರದ್ಧೆಯಿಂದ ನೆಟ್ರೆ ನಮ್ಮ ಮನಸ್ಸು ತಾನಾಗಿಯೇ ಭೌತಿಕ ವಿಚಾರಗಳಿಂದ ದೂರವಾಗ್ತದೆ. ಅದಕ್ಕೆ ಪ್ರತ್ಯೇಕವಾಗಿ ನಾವು ಪ್ರಯತ್ನವನ್ನ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಹೀಗೆ ನಾರದ ಮುನಿಗಳು ತಮ್ಮ ಮನಸ್ಸನ್ನ ಆ ಮಹರ್ಷಿಗಳಲ್ಲಿ ಇಟ್ಟಿದ್ರು. ಆ ಮಹರ್ಷಿಗಳಲ್ಲಿ ಬಹಳಷ್ಟು ಅನುರಕ್ತಿಯನ್ನ ಅವರು ಬೆಳೆಸಿಕೊಂಡಿದ್ರು. ಅವರಿಗೆ ವಿಧೇಯರಾಗಿದ್ರು. ಪ್ರಶ್ರುತಸ್ಯ, ವಿಧೇಯತೆಯಿಂದ ಅವರ ಮಾತುಗಳನ್ನ ಕೇಳ್ತಾ ಇದ್ರು. ಹತೈನ ಸಹ, ಎಲ್ಲ ಪಾಪಗಳಿಂದ ಅವರು ಮುಕ್ತರಾಗಿದ್ದಾರೆ. ಆಮೇಲೆ ಶ್ರದ್ಧೆಯನ್ನ ಬೆಳೆಸಿಕೊಂಡಿದ್ದಾರೆ. ದೃಢವಾದಂತಹ ವಿಶ್ವಾಸ ಇದೆ. ಅವರು ಮಹರ್ಷಿಗಳು ಹೇಳಿದಂತಹ ಮಾತುಗಳಲ್ಲಿ ವಿಶ್ವಾಸವನ್ನ ಇಟ್ಟುಕೊಂಡು ಅದರ ಪ್ರಕಾರ ನಡೀತಾ ಇದ್ದಾರೆ. ದಾಂತಸ್ಯ, ಇಂದ್ರಿಯ ನಿಗ್ರಹವನ್ನ ಮಾಡಿಕೊಂಡಿದ್ದಾರೆ. ಹಾಗೆ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅನುಚರಸ್ಯ, ದೇಹ ಮತ್ತು ಮನಸ್ಸಿನಿಂದ ಮುನಿಗಳನ್ನ, ಋಷಿಗಳನ್ನ ಅವರು ಅನುಸರಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಾರದ ಮುನಿಗಳ ಅರ್ಹತೆಯಾಗಿದೆ. ಅವರಿಂದ ಒಂದು ಜ್ಞಾನವನ್ನ ಪಡೆದುಕೊಳ್ಳಿಕ್ಕೆ ಬೇಕಾದಂತಹ ಅರ್ಹತೆಗಳಾಗಿವೆ. ಹಾಗೆ ಭಕ್ತಿ ವೇದಾಂತರಲ್ಲಿ ಇದ್ದಂತಹ ಒಂದು ಅರ್ಹತೆಗಳು ಅಥವಾ ಗುಣಲಕ್ಷಣಗಳು ಯಾವುದು ಅನ್ನೋದನ್ನ 30ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಜ್ಞಾನಂ ಗುಹ್ಯತಮಂ ಯತ್ಸದ್ದಕ್ಷರ ಭಗವತೋದಿತಂ
ಅನ್ವವೋಚನ್ ಗಮಿಷ್ಯಂತ ಕೃಪಯಾ ದೀನವತ್ಸಲ. ಅನುವಾದ: ದೀನರ ಬಗ್ಗೆ ತುಂಬಾ ಕರುಣೆಯುಳ್ಳ ಆ ಭಕ್ತಿವೇದಾಂತರು ಹೊರಡುತ್ತಿರುವಾಗ ನನ್ನನ್ನು ಅನುಗ್ರಹಿಸಿದರು. ಸ್ವತಃ ದೇವೋತ್ತಮ ಪುರುಷನು ಉಪದೇಶಿಸಿದ್ದ ಅತ್ಯಂತ ರಹಸ್ಯ ವಿಷಯವನ್ನು ನನಗೆ ಉಪದೇಶಿಸಿದರು. ರಹಸ್ಯವಾದಂತಹ ವಿಷಯವನ್ನ ತಿಳಿಸಿದ್ರು ಅಂತ ಹೇಳ್ತಾರೆ. ಏನಿದು ರಹಸ್ಯವಾದಂತಹ ವಿಷಯ? ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿದೆ. ರಾಜವಿದ್ಯಾ ರಾಜಗುಹ್ಯಂ. ಆ ರಾಜವಿದ್ಯಾ ಅಥವಾ ರಾಜಗುಹ್ಯವಾದಂತಹ ಜ್ಞಾನ, ಅದನ್ನ ಇಲ್ಲಿ ತಿಳಿಸ್ತಾರೆ. ಏನದು ರಾಜವಿದ್ಯಾ ಅಥವಾ ರಾಜಗುಹ್ಯವಾದದ್ದು? ಅತ್ಯಂತ ಗುಹ್ಯವಾದಂತಹ ವಿಚಾರ ಏನು? ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ತೊಡಗಬೇಕು ಮತ್ತು ಅದು ಯಾವ ರೀತಿಯಾಗಿ ತೊಡಗಬಹುದು ಅನ್ನೋದನ್ನು ತಿಳಿಸಿಕೊಡುವಂತಹ ಒಂದು ಜ್ಞಾನ. ಈ ಜ್ಞಾನವನ್ನು ಪಡೆದುಕೊಂಡಂತಹ ವ್ಯಕ್ತಿ ಆಧ್ಯಾತ್ಮ ಲೋಕಕ್ಕೆ ಹೋಗಲಿಕ್ಕೆ ಅರ್ಹನಾಗುತ್ತಾನೆ, ತಾಪತ್ರಯಗಳಿಂದ ಮುಕ್ತನಾಗುತ್ತಾನೆ, ಸಂಸಾರ ಚಕ್ರದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ, ಜನ್ಮ ಮೃತ್ಯು ಜರಾವ್ಯಾಧಿಗಳನ್ನು ಮತ್ತೆ ಅವನು ಅನುಭವಿಸಬೇಕಾಗಿಲ್ಲ. ಆದ್ದರಿಂದ ಇದನ್ನ ಗುಹ್ಯವಾದ ಜ್ಞಾನ ಅಂತ ಕರೀತಾರೆ. ಆ ಜ್ಞಾನದಿಂದ ನಾರದ ಮುನಿಗಳು ಭಗವಂತನ ಮಾಯೆ ಅಂದ್ರೆ ಏನು ಅನ್ನೋದನ್ನು ತಿಳಿದುಕೊಳ್ತಾರೆ. ಯೋಗ ಮಾಯೆ ಮತ್ತೆ ಮಹಾಮಾಯೆ ಎರಡನ್ನೂ ಕೂಡ ತಿಳಿದುಕೊಳ್ಳುವಂತಹ ಶಕ್ತಿಯನ್ನು ಅವರು ಪಡೆಯುತ್ತಾರೆ. ಹೀಗೆ ಅವರು ಭಗವಂತನ ಧಾಮವನ್ನು ಪ್ರವೇಶಿಸಲಿಕ್ಕೆ ಬೇಕಾದಂತಹ ಅರ್ಹತೆಯನ್ನು ಪಡೀಲಿಕ್ಕೆ ಅವರಿಗೆ ಸಾಧ್ಯವಾಗುತ್ತದೆ. ಇದು ಭಕ್ತಿ ವೇದಾಂತರಲ್ಲಿದ್ದಂತಹ ಲಕ್ಷಣಗಳು ಯಾವುದು ಅಂತ ಹೇಳಿದ್ರೆ, ದೀನವತ್ಸಲ. ಅವರು ಕಷ್ಟದಲ್ಲಿರುವವರ ಕಡೆಗೆ ಪ್ರೀತಿಯನ್ನ ತೋರಿಸ್ತಾ ಇದ್ರು, ಕೃಪೆಯನ್ನ ತೋರಿಸ್ತಾ ಇದ್ರು. ಹಾಗೆ ಜ್ಞಾನಂ ಗುಹ್ಯತಮಂ, ಭಗವಂತನ ಗುಹ್ಯವಾದಂತಹ ಜ್ಞಾನವನ್ನ ಅವರು ತಿಳಿದುಕೊಂಡಿದ್ರು. ಅದು ಎಂತಹ ಜ್ಞಾನ ಅಂದ್ರೆ ಸಾಕ್ಷಾತ್ ಭಗವತೋದಿತಂ, ಭಗವಂತನಿಂದಲೇ ತಿಳಿಸಲ್ಪಟ್ಟಿರುವಂತಹ ಜ್ಞಾನವಾಗಿದೆ. ಅಂತಹ ಶ್ರೇಷ್ಠ ಜ್ಞಾನವನ್ನ ನಾರದ ಮುನಿಗಳು ಪಡೆದುಕೊಂಡ್ರು. ಈಗ ಅವರು ಅದನ್ನ ವೇದವ್ಯಾಸರಿಗೆ ನೀಡುತ್ತಾರೆ. ಕರ್ಮಯೋಗದ ಪ್ರಕ್ರಿಯೆಯನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಹೇಗೆ ಒಂದು ಕರ್ಮವನ್ನ ಮಾಡುವ ಮುಖಾಂತರ ವ್ಯಕ್ತಿಯು ತನ್ನ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ಕರ್ಮ ಅನ್ನುವಂಥದ್ದು ಬಂಧನಕ್ಕೆ ಕಾರಣ. ಆದರೆ ಆ ಕರ್ಮದ ಮುಖಾಂತರವೇ ವ್ಯಕ್ತಿಯು ತನ್ನನ್ನು ಬಿಡುಗಡೆ ಮಾಡಿಕೊಳ್ಳಲಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನ ಇಲ್ಲಿ ತಿಳಿಸಿಕೊಡ್ತಾರೆ. 31ನೇ ಶ್ಲೋಕದಲ್ಲಿ, 32ನೇ ಶ್ಲೋಕದಲ್ಲಿ ಕೃಷ್ಣನಿಗಾಗಿ ನಾವು ಕರ್ಮವನ್ನ ಮಾಡಬೇಕು. ಏತತ್ ಸೂಚಿತಂ ಬ್ರಹ್ಮಂ ಸಂಸೂಚಿತಂ ಬ್ರಹ್ಮನ್ ತಾಪತ್ರಯ ಚಿಕಿತ್ಸಿತಂ ಯದೀಶ್ವರೇ ಭಗವತಿ ಕರ್ಮ ಬ್ರಹ್ಮಣಿ ಭಾವಿತಂ. ಅಂದ್ರೆ, ಎಲೆ ಬ್ರಾಹ್ಮಣರಾದ ವೇದವ್ಯಾಸರೇ, ಎಲ್ಲ ಕಷ್ಟ ದುಃಖಗಳಿಗೆ ನಿವಾರಣೆ ಅತ್ಯುತ್ತಮ ಪರಿಹಾರವೊಂದನ್ನು ವಿದ್ವಾಂಸರು ತೀರ್ಮಾನಿಸಿದ್ದಾರೆ. ಕಷ್ಟ ದುಃಖಗಳ ನಿವಾರಣೆಗೆ ಅತ್ಯುತ್ತಮ ಪರಿಹಾರವೊಂದನ್ನು ವಿದ್ವಾಂಸರು ತೀರ್ಮಾನಿಸಿದ್ದಾರೆ. ಅದು ಯಾವುದೆಂದರೆ, ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನಿಗೆ ಎಲ್ಲ ಕರ್ಮಗಳನ್ನು ಸಮರ್ಪಿಸಿ ಬಿಡುವುದು. ಈ ಕರ್ಮ ಇದು ಬಂಧನಕ್ಕೆ ಕಾರಣ. ಯಾಕಂದ್ರೆ ನಾವು ಫಲದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತೇವೆ. ನಾನು ಏನೋ ಒಂದು ಕೆಲಸವನ್ನ ಮಾಡಿದೆ ಅಂತ ಹೇಳಿದ್ರೆ ಅದರಲ್ಲಿ ಬರುವಂತಹ ಫಲವನ್ನು ನಾನು ಅನುಭವಿಸಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ಅದಕ್ಕೆ ಅದು ಬಂಧನಕರವಾಗ್ತದೆ. ಆದರೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅಂದ್ರೆ ನೀನು ಫಲದಲ್ಲಿ ಆಸಕ್ತಿಯನ್ನು ಇಟ್ಟುಕೊಂಡು ಕೆಲಸ ಮಾಡಬೇಡ, ಯಾಕಂದ್ರೆ ಅಂತಹ ಕೆಲಸದಿಂದ ನೀನು ಬಂಧನಕ್ಕೊಳಗಾಗ್ತೀಯ. ಅದರ ಅರ್ಥ ನೀನು ಫಲವನ್ನ ಪಡೆಯುವುದಿಲ್ಲ ಅಂತಲ್ಲ, ಆದ್ರೆ ನೀನು ಪಡೆಯುವಂತಹ ಫಲ ನಿನಗೆ ಬಂಧನಕ್ಕೆ ಕಾರಣವಾಗಬಾರದು. ಆ ಕಾರಣಕ್ಕಾಗಿ ಅದರಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳಬೇಡ. ನಿನಗೆ ಬಂದಂತಹ ಫಲವನ್ನು ನೀನು ಸ್ವೀಕಾರ ಮಾಡಲಿಕ್ಕೆ ಕಲಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತಹದ್ದು. ಈ ಕರ್ಮಯೋಗದ ಪ್ರಕ್ರಿಯೆ ಹೇಗೆ ಅಂತ ಹೇಳಿದ್ರೆ, ಭಗವಂತನಿಗಾಗಿ ಕೆಲಸ ಮಾಡುವಾಗ ನಮ್ಮಲ್ಲಿರುವ ಎಲ್ಲ ಅನರ್ಥಗಳು ಕೂಡ ನಾಶವಾಗುತ್ತದೆ. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕರ್ಮ ಹೇಗೆ ನಮ್ಮನ್ನ ಬಿಡುಗಡೆಗೊಳಿಸ್ತದೆ? ಸಾಮಾನ್ಯವಾಗಿ ಕರ್ಮವು ಬಂಧನಕ್ಕೆ ಕಾರಣವಾಗ್ತದೆ. ಅದು ಹೇಗೆ ಬಿಡುಗಡೆಗೆ ಕಾರಣವಾಗ್ತದೆ ಅನ್ನೋದನ್ನ ಒಂದು ಒಳ್ಳೆಯ ಉದಾಹರಣೆಯ ಮುಖಾಂತರ ಇಲ್ಲಿ ತಿಳಿಸಿಕೊಡ್ತಾರೆ. ಆಮಯೋ ಯಶ್ಚ ಭೂತಾನಾಂ ಜಾಯತೆ ಯೇನ ಸುವ್ರತ ತದೇವ ಹ್ಯಾಮಯಂ ದ್ರವ್ಯಂ ನ ಪುನಾತಿ ಚಿಕಿತ್ಸಿತಂ. ಆಮಯ ಅಂತ ಹೇಳಿದ್ರೆ ರೋಗಗಳು
ಯಾವ ಕಾರಣದಿಂದ ಬರ್ತವೋ ಆ ಕಾರಣವನ್ನೇ ಇಟ್ಟುಕೊಂಡು ಆ ರೋಗಕ್ಕೆ ಒಂದು ಚಿಕಿತ್ಸೆಯನ್ನ ಮಾಡುವಂತಹದ್ದು ನಾವು ವ್ಯಾಕ್ಸಿನೇಷನ್ ಅಂತ ಹೇಳ್ತೇವೆ. ಅದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ ಆ ರೋಗಕ್ಕೆ ಏನು ಕಾರಣವಾಗಿದೆ, ಈಗ ಕೊರೋನಾ ವೈರಸ್ ಅಂತ ಹೇಳ್ತೇವೆ, ಅದಕ್ಕೆ ಕಾರಣವಾದಂತಹ ಒಂದು ಕ್ರಿಮಿ ಏನಿದೆ ಅದರ ಬಲಹೀನ ಕ್ರಿಮಿಯನ್ನ ತೆಗೆದುಕೊಂಡು ಅಥವಾ ಅದರ ಬಲವನ್ನ ಕಡಿಮೆಗೊಳಿಸಿ ನಮ್ಮ ಶರೀರಕ್ಕೆ ಅದನ್ನೇ ಕೊಡುವಂತಹದ್ದು. ಹಾಗೇನಾಗ್ತದೆ, ಆ ಶರೀರವು ಆ ಒಂದು ರೋಗಾಣುವಿನ ವಿರುದ್ಧವಾಗಿ ಹೋರಾಡಲಿಕ್ಕೆ ಶಕ್ತಿಯನ್ನ ಬೆಳೆಸಿಕೊಳ್ಳುತ್ತದೆ. ನಂತರ ಆತನಿಗೆ ಆ ಒಂದು ರೋಗ ಲಕ್ಷಣಗಳು ಬಂದರೂ ಕೂಡ ಅದರಿಂದ ಹೊರಗೆ ಬರುವಂತಹ ಶಕ್ತಿ ಆ ಶರೀರದಲ್ಲಿ ಆಗಲೇ ಇರ್ತದೆ. ಅಂದ್ರೆ ರೋಗದ ಆ ಕ್ರಿಮಿ ರೋಗವನ್ನ ಯಾವುದು ಉಂಟು ಮಾಡಿದೆಯೋ ಅದರ ಮುಖಾಂತರವೇ ರೋಗಕ್ಕೆ ಔಷಧಿಯನ್ನ ಕಂಡುಕೊಳ್ಳುವಂಥದ್ದು. ಅದನ್ನೇ ಇಲ್ಲಿ ಇನ್ನೊಂದು ಉದಾಹರಣೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹಾಲು. ಇಲ್ಲಿ ಹಾಲಿನ ಉದಾಹರಣೆಯನ್ನು ಕೊಡ್ತಾರೆ. ಹೇ ಸಾತ್ವಿಕರೇ, ಒಂದು ವಸ್ತುವನ್ನು ಔಷಧವಾಗಿ ಬಳಸಿ ಆ ವಸ್ತುವಿನಿಂದ ಉಂಟಾಗಿದ್ದ ರೋಗವನ್ನೇ ಗುಣಪಡಿಸುವುದಿಲ್ಲವೇ? ಆಮಯೋ ಯಶ್ಚ ಭೂತಾನಾಂ ಜಾಯತೆ ಏನ ಸುವ್ರತ ತದೇವ ಹ್ಯಾಮಯಂ ದ್ರವ್ಯಂ ನ ಪುನಾತಿ ಚಿಕಿತ್ಸಿತಂ. ಇಲ್ಲಿ ಪ್ರಭುಪಾದರು ಹಾಲಿನ ಉದಾಹರಣೆಯ ಮುಖಾಂತರ ಇದನ್ನ ತಿಳಿಸಿಕೊಡ್ತಾರೆ. ವೈದ್ಯನು ತನ್ನ ರೋಗಿಗೆ ಪಥ್ಯದ ಚಿಕಿತ್ಸೆಯನ್ನು ನೀಡುತ್ತಾನೆ. ಹಾಲಿನಿಂದ ಮಾಡಿದ ತಿನಿಸುಗಳು ಕೆಲವೊಮ್ಮೆ ಅಜೀರ್ಣಕ್ಕೆ ಕಾರಣ ಆಗ್ತದೆ. ಆದರೆ ಅದೇ ಹಾಲಿನಿಂದ ಸಿದ್ಧವಾದ ಮೊಸರು ಕೆಲವು ಔಷಧಕಾರಕ ವಸ್ತುಗಳೊಡನೆ ಬೆರೆತಾಗ ಅಜೀರ್ಣ ರೋಗವನ್ನು ಗುಣಪಡಿಸುತ್ತದೆ. ಹಾಲಿನಿಂದ ಅಜೀರ್ಣ ಆಯಿತು, ಅದೇ ಹಾಲನ್ನು ಮೊಸರು ಮಾಡಿ ಅಜೀರ್ಣವನ್ನ ನಾವು ಶಮನಗೊಳಿಸಬಹುದು. ಅಥವಾ ನಾವು ಈ ವ್ಯಾಕ್ಸಿನೇಷನ್ ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು. ಹಾಗೆ ಕರ್ಮವು ಕೂಡ ನಮಗೆ ಬಂಧನವನ್ನು ಉಂಟು ಮಾಡಿದೆ. ಆದರೆ ಅದೇ ಕರ್ಮವನ್ನ ಭಗವಂತನ ಕುರಿತಾಗಿ ನಾವು ಮಾಡಿದಾಗ ಆ ಕರ್ಮವು ಬಿಡುಗಡೆಗೆ ಕಾರಣವಾಗ್ತದೆ. ಆ ಕಾರಣದಿಂದಾಗಿ ನಾವು ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಭಕ್ತಿ ಸೇವೆಯನ್ನು ಮಾಡಿದಾಗ ಕರ್ಮವನ್ನ ಮಾಡುವಂತಹ ನಮ್ಮ ಪ್ರಕ್ರಿಯೆ ಏನಿದೆ, ಯಾಕಂದ್ರೆ ಕರ್ಮವನ್ನ ಮಾಡದೆ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್ ಕಾರ್ಯತೆ ಹವಶಾ ಕರ್ಮ ಸರ್ವೇ ಪ್ರಕೃತಿ ಜಯ ಗುಣೆ. ಪ್ರಕೃತಿಯ ಗುಣಗಳಿಗೆ ಸರಿಯಾಗಿ ವ್ಯಕ್ತಿಯು ಕರ್ಮವನ್ನ ಮಾಡೇ ಮಾಡ್ತಾನೆ. ನಾವು ಈಗ ಯಾರನ್ನಾದ್ರೂ ನೀವು ಏನೂ ಮಾಡಬಾರದು, ಸುಮ್ಮನೆ ಕೂತಲ್ಲೇ ಕೂತಿರ್ಬೇಕು ಅಂತ ಹೇಳಿದ್ರೆ ಅದೊಂದು ಶಿಕ್ಷೆಯಾಗುತ್ತದೆ, ಅದು ಅವರಿಗೆ ಒಳಿತಾಗುವುದಿಲ್ಲ. ಹಾಗೆ ನಾವು ಕರ್ಮವನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತೇಳಿ ಕರ್ಮ ಮಾಡ್ತಾ ಇದ್ರೆ ನಮಗೆ ಅದು ಬಂಧನಕ್ಕೆ ಕಾರಣವಾಗ್ತದೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ಇದುವೇ ಪರಿಹಾರ. ಕರ್ಮವನ್ನ ನಾವು ಭಗವಂತನಿಗೋಸ್ಕರ ಮಾಡಬೇಕು. ಕರ್ಮದಿಂದ ಬಂಧನ, ಭಕ್ತಿ ಸೇವೆ ಮಾಡುವುದರಿಂದ ಕರ್ಮ ಬಂಧನದಿಂದ ವ್ಯಕ್ತಿಯು ಬಿಡುಗಡೆಯನ್ನ ಪಡೆದುಕೊಳ್ಳಬಹುದು. ಏವಂ ನೃಣಾಂ ಕ್ರಿಯಾ ಯೋಗ ಸರ್ವೇ ಸಂಸ್ಕೃತಿ ಹೇತವಃ ತ ಏವಾತ್ಮ ವಿನಾಶಾಯ ಕಲ್ಪಂತೆ ಕಲ್ಪಿತಾಪರೇ. ಮಾನವ ಕಾರ್ಯಗಳೆಲ್ಲವೂ ಹೀಗೆ ಭಗವಂತನ ಸೇವೆಯಲ್ಲಿ ಸಮರ್ಪಿತವಾದಾಗ ಅವನ ನಿರಂತರ ಬಂಧನಕ್ಕೆ ಕಾರಣವಾಗಿದ್ದ ಲೋಕ ಚಟುವಟಿಕೆಗಳು ಅವನ ಕರ್ಮ ವೃಕ್ಷದ ನಾಶಕ್ಕೆ ಕಾರಣವಾಗುತ್ತದೆ. ಈ ಕರ್ಮ ವೃಕ್ಷ ಅಂತ ಹೇಳ್ತಾರೆ. ಒಂದು ಕರ್ಮದಿಂದ ಇನ್ನೊಂದು ಕರ್ಮ ಬೆಳೀತಾ ಹೋಗ್ತದೆ. ಒಂದು ಕೆಲಸ ಮಾಡಿದ್ರೆ ಅದರಿಂದ ಒಂದು ಫಲ, ಆ ಫಲವನ್ನು ಅನುಭವಿಸುವಾಗ ಇನ್ನೊಂದು ಕರ್ಮ, ಆ ಕರ್ಮದಿಂದ ಮತ್ತೆ ಫಲ. ಹೀಗೆ ಕರ್ಮದ ಜಟಿಲತೆಗಳಲ್ಲಿ ವ್ಯಕ್ತಿಯು ಸಿಕ್ಕಿಕೊಳ್ತಾನೆ. ಮುಂದುವರಿಸ್ತಾ 35ನೇ ಶ್ಲೋಕದಲ್ಲಿ ಯದತ್ರ ಕ್ರಿಯತೆ ಕರ್ಮ ಭಗವತ್ ಪರಿತೋಷಣಂ ಜ್ಞಾನಂ ಯತ್ತದಧೀನಂ ಹಿ ಭಕ್ತಿ ಯೋಗ ಸಮನ್ವಿತಂ. ಕರ್ಮವು ಜ್ಞಾನಕ್ಕೆ ಹೇಗೆ ಕಾರಣವಾಗ್ತದೆ? ಭಗವಂತನ ಉದ್ದೇಶದ ತೃಪ್ತಿಗಾಗಿ ಈ ಜನ್ಮದಲ್ಲಿ ಮಾಡುವ ಕೆಲಸಗಳೆಲ್ಲವೂ ಭಕ್ತಿಯೋಗ ಅಥವಾ ಭಗವಂತನಿಗೆ ಸಲ್ಲಿಸುವ ಅಲೌಕಿಕ ಪ್ರೇಮ ಸೇವೆ ಎನಿಸಿಕೊಳ್ಳುತ್ತದೆ. ನಾವು ಯಾವುದನ್ನು ಜ್ಞಾನ ಎನ್ನುತ್ತೇವೋ ಅದು ಈ ಭಕ್ತಿಯೋಗದೊಂದಿಗೆ ಪ್ರಾಪ್ತವಾಗುವ ಒಂದು ಅಂಶ. ಜ್ಞಾನ, ಭಕ್ತಿ ಮಾಡಿದಾಗ ಜ್ಞಾನ ದೊರಕುತ್ತದೆ. ಭಗವಂತನ ಕುರಿತಾಗಿ ನಾವು ಕಾರ್ಯವನ್ನ ಮಾಡಿದಾಗ ನಮಗೆ ಬೇಕಾದಂತಹ ಜ್ಞಾನ, ಯಾವ ಜ್ಞಾನ? ಭಗವಂತನ ಹತ್ತಿರಕ್ಕೆ ಹೋಗುವಂತಹ ಜ್ಞಾನ, ಅದು ನಮಗೆ ಸುಲಭವಾಗಿ ದೊರಕುತ್ತದೆ. ಭಕ್ತಿ ಮಿಶ್ರ ಕರ್ಮದಿಂದ ಭಕ್ತಿ ಮಿಶ್ರ ಜ್ಞಾನ, ಅಂದ್ರೆ ಭಕ್ತಿಯನ್ನ ಮಿಶ್ರ ಮಾಡಿಕೊಂಡು ಮಾಡುವ ಕರ್ಮ ಮಾಡ್ತಾ ಇದ್ದೇವೆ, ಅದರ ಫಲವನ್ನ ಭಗವಂತನಿಗೆ ಕೊಡ್ತಾ ಇದ್ದೇವೆ, ಆಗ ಅದು ಭಕ್ತಿ ಮಿಶ್ರ ಕರ್ಮ ಅಂತ ಆಯ್ತು. ಅದನ್ನು ನಿರಂತರವಾಗಿ ಮಾಡುವುದರಿಂದ ಭಕ್ತಿ ಮಿಶ್ರ ಜ್ಞಾನ ನಮ್ಮಲ್ಲಿ ಬೆಳೀತದೆ.
ಆ ಭಗವಂತನಲ್ಲಿ ಆಸಕ್ತಿ ಬೆಳೀತದೆ, ರುಚಿಯು ಬೆಳೀತದೆ, ಭಗವಂತನ ಪ್ರೇಮವು ನಮಗೆ ದೊರಕ್ತದೆ. ಭಗವಂತನ ಸೇವೆಯನ್ನ ನಿರಂತರವಾಗಿ ಭಕ್ತಿ ಸೇವೆಯನ್ನ ಮಾಡುವುದರಿಂದ ಆಧ್ಯಾತ್ಮಿಕ ಜ್ಞಾನದ ಪ್ರಾಪ್ತಿಯಾಗುತ್ತದೆ. ಮತ್ತು ಯಾವಾಗ ನಮ್ಮಲ್ಲಿ ಭಕ್ತಿ ಇಲ್ಲವೋ ನಾವು ಸುಮ್ಮನೆ ಜ್ಞಾನ ಸಂಪಾದನೆ ಮಾಡ್ತೇವೆ, ನೇರವಾಗಿ ಒಣ ಒಂದು ಜ್ಞಾನವನ್ನ, ಯಾವುದೇ ಭಕ್ತಿಯ ಒಂದು ವಿಚಾರವಿಲ್ಲದೆ ಸುಮ್ಮನೆ ಜ್ಞಾನವನ್ನ ಮಾತ್ರ ಬೆಳೆಸಿಕೊಳ್ಳುತ್ತೇವೆ, ವೇದಾಂತ ಜ್ಞಾನವನ್ನು ಮಾತ್ರ ಬೆಳೆಸಿಕೊಳ್ಳುತ್ತೇವೆ, ಆಗ ಅದು ನಮಗೆ ಮುಕ್ತಿಯನ್ನು ಕೊಡ್ಲಿಕ್ಕೂ ಕೂಡ ಶಕ್ತಿಯನ್ನು ಹೊಂದಿರುವುದಿಲ್ಲ. ಇದು ಹೇಗೆ ಅಂತ ಹೇಳಿದ್ರೆ, ನಾವು ಭಕ್ತಿ ಅಥವಾ ಭಕ್ತಿ ಸೇವೆಯ ಮುಖಾಂತರ ಪಡೆದ ಜ್ಞಾನ ನಮಗೆ ಮುಕ್ತಿಗೆ ಸಾಧನವಾದರೆ, ಕೇವಲ ಜ್ಞಾನವನ್ನ ಮಾತ್ರ ಸಂಪಾದನೆ ಮಾಡ್ತಾ ನಾವು ಗ್ರಂಥಾಧ್ಯಯನವನ್ನ ಮಾತ್ರ ಮಾಡ್ತಾ ಇದ್ರೆ ಅದು ನಮಗೆ ಮುಕ್ತಿಯನ್ನು ಕೂಡ ಕೊಡುವುದಿಲ್ಲ. ಯಾಕಂದ್ರೆ ಕೃಷ್ಣ ಪ್ರೇಮ ಅನ್ನುವಂಥದ್ದು ಮುಕ್ತಿಗಿಂತಲೂ ಮೇಲೆ ಇರುವಂತಹದ್ದು. ಈ ಜ್ಞಾನವು ನಮಗೆ ಮುಕ್ತಿಯ ಹಂತಕ್ಕೆ ಬರ್ಲಿಕ್ಕೂ ಕೂಡ ಸಹಾಯವನ್ನ ಮಾಡಲಿಕ್ಕೆ ಆಗುವುದಿಲ್ಲ. ಕುರುವಾಣ ಯತ್ರ ಕರ್ಮಾಣಿ ಭಗವತ್ ಶಿಕ್ಷಯ ಸಕೃತ್ ಗೃಣಂತಿ ಗುಣನಾಮಾನಿ ಕೃಷ್ಣಸ್ಯ ಸ್ಮರಂತಿ ಚ. 36ನೇ ಶ್ಲೋಕ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಆಜ್ಞಾನುಸಾರವಾಗಿ ಕರ್ಮಗಳನ್ನು ಆಚರಿಸುವಾಗ ಅವನ ಗುಣ, ನಾಮ, ಮಹಿಮೆಗಳನ್ನು ಸಂತತವಾಗಿ ಸ್ಮರಿಸುತ್ತಾನೆ. ನಾವು ಯಾರ ಬಗ್ಗೆ ಯೋಚನೆ ಮಾಡ್ತೇವೋ ಅವರ ಬಗ್ಗೆ ಮಾತನಾಡ್ತೇವೆ, ಯಾರ ಬಗ್ಗೆ ಮಾತನಾಡ್ತೇವೋ ಅವರ ಬಗ್ಗೆಯೇ ನಮ್ಮ ಮನಸ್ಸು ಹರಿದಾಡ್ತಾ ಇರ್ತದೆ, ಅವರಲ್ಲೇ ನಮ್ಮ ಮನಸ್ಸು ನೆಟ್ಟಿರ್ತದೆ. ಯಾವಾಗ ನಮ್ಮ ಮನಸ್ಸು ಭಗವಂತನಲ್ಲಿ ನೆಟ್ಟಿರ್ತದೋ ಆಗ ನಾವು ಯೋಗದಲ್ಲಿ ಒಂದು ಸಾರ್ಥಕ್ಯವನ್ನ, ಒಂದು ಪರಿಪೂರ್ಣತೆಯನ್ನ ಪಡೆಯುತ್ತೇವೆ. ಯೋಗೀನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇಯುಕ್ತ ತಮೋ ಮತಃ. ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕದಲ್ಲಿ ಈ ರೀತಿಯಾಗಿ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ಯಾರು ನನ್ನಲ್ಲೇ ಮನಸ್ಸನ್ನು ನೆಟ್ಟಿರ್ತಾರೋ ಅವರು ನನಗೆ ಬಹಳ ಪ್ರಿಯರು, ಅವರಿಗೆ ನಾನು ಮುಕ್ತಿಯನ್ನು ಕೊಡ್ತೇನೆ, ಅವರು ಎಲ್ಲಾ ಯೋಗಿಗಳಲ್ಲಿ ಶ್ರೇಷ್ಠರಾದವರು. ಹಾಗಾದ್ರೆ ಇದನ್ನು ಸಾಧಿಸುವುದು ಹೇಗೆ? ನಮ್ಮ ಕರ್ಮಗಳ ಫಲದ ಮುಖಾಂತರವಾಗಿ ಭಗವಂತನನ್ನ ಪ್ರೀತಿಗೊಳಿಸಲಿಕ್ಕೆ ಸಾಧ್ಯವಾದರೆ ಇದು ಸಾಧ್ಯವಾಗುತ್ತದೆ. ಕರ್ಮ ಮಿಶ್ರವಾದಂತಹ ಭಕ್ತಿ. ಭಗವಂತನ ಆದೇಶದ ಪ್ರಕಾರ ಕರ್ತವ್ಯ ನಿರ್ವಹಿಸುವಂತಹ ವ್ಯಕ್ತಿ ಸ್ವಾಭಾವಿಕವಾಗಿಯೇ ನಿರಂತರವಾಗಿ ಭಗವಂತನನ್ನ ನೆನೆಯುತ್ತಾನೆ. ಭಗವಂತನ ನಾಮ, ರೂಪ, ಗುಣ, ಲೀಲೆ ಇತ್ಯಾದಿಗಳನ್ನ ಆತನು ನೆನೆಯುತ್ತಾನೆ. ಇದರಿಂದ ಆತನು ಜ್ಞಾನವನ್ನ ಪಡೆದು ಆ ಒಂದು ಭಗವಂತನ ಭಕ್ತಿಯಲ್ಲಿ ಸ್ಥಿರನಾಗುತ್ತಾನೆ. ಇದನ್ನ ಮುಂದಕ್ಕೆ ಕೂಡ ನಾವು ಕಾಣ್ತೇವೆ. 7ನೇ ಅಧ್ಯಾಯದಲ್ಲಿ, ಈ ಮೊದಲನೇ ಸ್ಕಂದದ 7ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಆತ್ಮಾರಾಮ ಶ್ಲೋಕ ಅಂತ ಇದೆ. ಆತ್ಮಾರಾಮಶ್ಚ ಮುನಯೋ ನಿರ್ಘ್ರಂಥಿ ಅಪಿವಿಕ್ರಮೆ. ಆ ಒಂದು ಶ್ಲೋಕದಲ್ಲಿ ಇದರ ಒಂದು ವಿವರವಾದಂತಹ ವಿವರಣೆಯನ್ನ ನಾವು ಕಾಣ್ತೇವೆ. ಹೇಗೆ ಭಕ್ತಿ ಸೇವೆಯ ಮುಖಾಂತರ ನಾವು ಜ್ಞಾನವನ್ನ ಪಡೆದುಕೊಳ್ಳಬಹುದು ಅನ್ನೋದನ್ನ ಅಲ್ಲಿ ನಾವು ಹೆಚ್ಚಿನ ವಿವರಣೆಯನ್ನ ತಿಳಿದುಕೊಳ್ಳೋಣ. ಈಗ ನಾರದ ಮುನಿಗಳು ಹೇಗೆ ಮಂತ್ರೋಪದೇಶವನ್ನ ಪಡೆದ್ರು ಭಕ್ತಿ ವೇದಾಂತರಿಂದ, ಯಾವ ಮಂತ್ರವನ್ನ ಹೇಳಿದ್ರು, ಆ ಗಾಯತ್ರಿ ಮಂತ್ರ ಯಾವುದು ಅನ್ನೋದನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ. ಪ್ರದ್ಯುಮ್ನ, ಅನಿರುದ್ಧ ಮತ್ತು ಸಂಕರ್ಷಣ ರೂಪಗಳು ವಾಸುದೇವನ ವಿಸ್ತರಣೆಗಳು. ಆ ರೂಪಗಳ ಸಹಿತವಾಗಿ ವಾಸುದೇವನ ಮಹಿಮೆಯನ್ನು ಕೀರ್ತಿಸೋಣ. ಆ ವಾಸುದೇವನ ಕುರಿತಾದಂತಹ ಈ ಒಂದು ಗಾಯತ್ರಿ ಮಂತ್ರವನ್ನ ನಾರದ ಮುನಿಗಳು ಭಕ್ತಿ ವೇದಾಂತರಿಂದ, ಋಷಿಮುನಿಗಳಿಂದ ಪಡೆದುಕೊಂಡರು. ಇದು ಮಂತ್ರೋಪದೇಶ. ಈ ಮಂತ್ರವನ್ನ ಅವರು ಪ್ರತಿನಿತ್ಯವೂ ಕೂಡ ಹೇಳಬೇಕು, ಇದನ್ನ ಅವರು ಅನುಷ್ಠಾನ ಮಾಡಬೇಕು, ಇದನ್ನ ಅಭ್ಯಾಸ ಮಾಡಬೇಕು. ಅದರಿಂದ ಅವರಿಗೆ ಆಧ್ಯಾತ್ಮದಲ್ಲಿ ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿ ಒಂದೊಂದು ಯುಗಕ್ಕೆ ಒಂದೊಂದು ಮಂತ್ರಗಳನ್ನ ತಿಳಿಸ್ತಾರೆ. ಹೇಗೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಏನು ರೋಗ ಇರ್ತದೆ ಅಥವಾ ಏನು ಸಮಸ್ಯೆ ಇರ್ತದೆ ಅದಕ್ಕೆ ಸರಿಯಾಗಿ ವೈದ್ಯರು ಔಷಧಿಯನ್ನು ಕೊಡ್ತಾರೆ. ಇಲ್ಲಿ ಕೊಟ್ಟಿರುವಂತಹ ಈ ಮಂತ್ರ ಇದು ನಾರದ ಮುನಿಗಳ ಆ ಒಂದು ಕಲ್ಪದಲ್ಲಿ, ಆ ಒಂದು ಸಂದರ್ಭದಲ್ಲಿ ತಿಳಿಸಿರುವಂತಹ ಮಂತ್ರ. ಕಲಿಯುಗದಲ್ಲಿ ತಿಳಿಸಿರುವಂತಹ ಮಂತ್ರ ಯಾವುದು? ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇತಿ ಷೋಡಶಕ ನಾಮ್ನಾಂ ಕಲಿ ಕಲ್ಮಶ ನಾಶನಂ ನಾಥ ಪರತರೋಪಾಯ ಸರ್ವವೇದೇಶು ದೃಶ್ಯತೆ. ಈ 16
ಪದಗಳ ಒಂದು ಮಂತ್ರ ಏನಿದೆ, ಇದು ಕಲಿಯುಗಕ್ಕೆ ಹೇಳಿರುವಂತಹದ್ದು. ಇದನ್ನು ನಾವು ಸಂಕೀರ್ತನೆ ಜಪ ಮಾಡುವ ಮುಖಾಂತರ ನಮ್ಮ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳಬಹುದು. ಭಗವಂತನನ್ನ ಮಂತ್ರ ರೂಪದಲ್ಲಿ ನಾವು ಆರಾಧನೆ ಮಾಡುವ ಮುಖಾಂತರ ಆ ಮಂತ್ರ ರೂಪದಲ್ಲಿ ಆತನನ್ನ ಕಾಣಲಿಕ್ಕೆ ಸಾಧ್ಯ. ಯಾಕಂದ್ರೆ ಭಗವಂತನಿಗೆ ಭೌತಿಕವಾದಂತಹ ರೂಪ ಇಲ್ಲ, ಭಗವಂತನಿಗಿರುವಂಥದ್ದು ಆಧ್ಯಾತ್ಮಿಕವಾದಂತಹ ರೂಪ. ಆತನು ಮಂತ್ರ ರೂಪದಲ್ಲಿಯೂ ಕೂಡ ಅವನನ್ನ ಕಾಣಲಿಕ್ಕೆ ನಮಗೆ ಸಾಧ್ಯ ಇದೆ. 38ನೇ ಶ್ಲೋಕ. ಇತಿ ಮೂರ್ತಿ ಅಭಿಧಾನೇನ ಮಂತ್ರಮೂರ್ತಿ ಅಮೂರ್ತಿಕಂ ಯಜತೆ ಯಜ್ಞ ಪುರುಷಂ ಸಾ ಸಮ್ಯಕ್ ದರ್ಶನ ಪುಮಾನ್. ಭೌತಿಕ ರೂಪ ಇಲ್ಲದ ದೇವೋತ್ತಮ ಪರಮಪುರುಷನಾದ ವಿಷ್ಣುವನ್ನು ನಾನು ದಿವ್ಯ ಶಬ್ದದ ರೂಪದಲ್ಲಿ ಪೂಜಿಸುವರೋ, ಯಾರು ದಿವ್ಯ ಶಬ್ದದ ರೂಪದಲ್ಲಿ ಪೂಜಿಸುವರೋ ಅವರೇ ನನ್ನನ್ನು ವಾಸ್ತವಿಕವಾಗಿ ಕಂಡ ವ್ಯಕ್ತಿಗಳು. ಹೀಗೆ ನಾರದ ಮುನಿಗಳು ಭಕ್ತಿ ವೇದಾಂತರ ಮಾರ್ಗದರ್ಶನದಲ್ಲಿ ತಮ್ಮ ಆಧ್ಯಾತ್ಮ ಜೀವನವನ್ನ ಮುಂದುವರಿಸ್ತಾರೆ. ಅವರ ಆ ಒಂದು ವೈಯಕ್ತಿಕ ಅನುಭವದ ಕುರಿತಾಗಿ ಇಲ್ಲಿ ನಾರದ ಮುನಿಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಮಂ ಸ್ವನಿಗಮಂ ಬ್ರಹ್ಮನ್ ಅವೇತ್ಯ ಮತ್ ಅನುಷ್ಠಿತಂ ಅದಾನ್ಮೇ ಜ್ಞಾನಮೈಶ್ವರ್ಯಂ ಸ್ವಸ್ಮಿನ್ ಭಾವಂ ಚ ಕೇಶವಃ. ಹೇ ಬ್ರಾಹ್ಮಣರೇ, ಹೀಗೆ ಪರಮಸ್ವಾಮಿಯಾದ ಶ್ರೀಕೃಷ್ಣನಿಂದ ನನಗೆ ಮೊದಲು ವೇದಗಳ ರಹಸ್ಯ ಭಾಗಗಳಲ್ಲಿರುವ ಭಗವತ್ ಸೇವಾ ಸಂಬಂಧವಾದ ಪಾರಮಾರ್ಥಿಕ ಜ್ಞಾನವು ಪ್ರಾಪ್ತವಾಯಿತು. ಅನಂತರ ಆಧ್ಯಾತ್ಮಿಕ ಸಂಪತ್ತು ಮತ್ತು ಅವರ ಆಪ್ತವಾದ ಪ್ರೇಮ ಸೇವೆಯು ಲಭ್ಯವಾಯಿತು. ಭಗವಂತನ ಭಕ್ತಿ ಸೇವೆಯು ನಾರದ ಮುನಿಗಳಿಗೆ ಇದರಿಂದ ಲಭ್ಯ ಆಯಿತು. ಅವರಿಗೆ ಆಧ್ಯಾತ್ಮ ಜ್ಞಾನ ದೊರಕಿತು. ಐಶ್ವರ್ಯ, ಆಧ್ಯಾತ್ಮಿಕ ಐಶ್ವರ್ಯ, ಆ ಸಿದ್ಧಿ, ಭಗವಂತನ ನಾಮದಲ್ಲಿ ರುಚಿ ಅವರಲ್ಲಿ ಬೆಳೆಯಿತು. ಭಕ್ತಿ ಸೇವೆಯಲ್ಲಿ ಅವರು ತೊಡಗಿದ್ರು. ಇದೆಲ್ಲವೂ ಕೂಡ ಆ ಭಕ್ತಿ ವೇದಾಂತರ ಒಂದು ಅನುಗ್ರಹದಿಂದ ಅವರಿಗೆ ದೊರಕಿರುವಂತಹದ್ದು. ಕೊನೆಯದಾಗಿ ಹೇಳ್ತಾರೆ, ತ್ವಂ ಅಪಿ ಅಭದ್ರಶ್ರುತ ವಿಶ್ರುತಂ ವಿಭೋ ಸಮಾಪ್ಯತೆ ಯೇನ ವಿದಾಂ ಬುಭುತ್ಸಿತಂ ಪ್ರಾಖ್ಯಾಹಿ ದುಃಖೈರ್ಮುಹುರರ್ಧಿತಾತ್ಮನಾಂ ಸಂಕ್ಲೇಶ ನಿರ್ವಾಣ ಮುಷಂತಿ ನಾನ್ಯಥಾ. ನೀವು ಅಪಾರವಾದ ವೇದಜ್ಞಾನ ಉಳ್ಳವರು. ನಿಮಗೆ ಸರ್ವಶಕ್ತ ಭಗವಂತನ ಎಷ್ಟೋ ಲೀಲೆಗಳು ಗೊತ್ತಿವೆ. ದಯವಿಟ್ಟು ಅವುಗಳನ್ನು ನಿರೂಪಿಸಿ. ಅದು ಮಹಾವಿದ್ವಾಂಸರ ದಾಹವನ್ನು ಶಮನ ಮಾಡುತ್ತದೆ. ಹಾಗೆಯೇ ಲೌಕಿಕ ಕ್ಲೇಶಗಳಲ್ಲಿ ತೊಳಲುತ್ತಿರುವ ಸಾಮಾನ್ಯ ಜನರ ಸಂಕಟಗಳನ್ನು ಪರಿಹರಿಸುತ್ತದೆ. ಆದ್ದರಿಂದ ಸಂಕಟಗಳಿಂದ ಪಾರಾಗಲು ವಾಸ್ತವವಾಗಿ ಬೇರೆ ದಾರಿಯೇ ಇಲ್ಲ. ಹರಿನಾಮ ಇವ ಕೇವಲಂ. ಕೇವಲ ಹರಿನಾಮ ಒಂದೇ ಗತಿ ಈ ಕಲಿಯುಗದಲ್ಲಿ. ಈ ರೀತಿ ನಾರದ ಮುನಿಗಳು ತಮ್ಮ ನಿರ್ಣಯವನ್ನು ತಿಳಿಸ್ತಾರೆ ವೇದವ್ಯಾಸರಿಗೆ. ಮೊದಲನೇದಾಗಿ ಭಕ್ತರ ಒಂದು ಆಧ್ಯಾತ್ಮಿಕ ಬಯಕೆಯನ್ನು ನಿವಾರಿಸಲಿಕ್ಕೆ, ಮತ್ತೆ ಎರಡನೇದಾಗಿ ಸಾಮಾನ್ಯ ಜನರ ಕಷ್ಟಗಳನ್ನು ದೂರ ಮಾಡಲಿಕ್ಕೆ. ಈ ಎರಡು ಕಾರಣಕ್ಕಾಗಿ ವೇದವ್ಯಾಸರು ಭಗವಂತನ ಕುರಿತಾಗಿ ತಿಳಿಸಿಕೊಡಬೇಕು. ಇಲ್ಲಿ ಭಗವಂತನ ನಾಮ ಅನ್ನುವಂಥದ್ದು ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ, ಇನ್ನೊಂದು ನಮಗೆ ಒಂದು ಪರಮಾನ್ನದ ರುಚಿಯನ್ನ ಕೊಡ್ತದೆ. ನಾವು ಆಧ್ಯಾತ್ಮದಲ್ಲಿ ಪ್ರಾರಂಭಿಕರಾಗಿದ್ರೆ ನಮಗೆ ಅದು ಔಷಧಿಯ ರೀತಿಯಲ್ಲಿ ಕೆಲಸ ಮಾಡ್ತದೆ. ಹೇಗೆ ನಾವು ಹಿಂದೆ ನೋಡಿದ ಹಾಗೆ ಒಂದು ಕಾಮಾಲೆ ರೋಗ ಇದ್ದಾಗ ನಮಗೆ ಕಬ್ಬಿನ ರಸ ರುಚಿಸುವುದಿಲ್ಲ, ಆದ್ರೆ ಆ ಕಬ್ಬಿನ ರಸ ನಮಗೆ ಔಷಧಿಯಾಗಿ ಕೆಲಸ ಮಾಡ್ತದೆ. ಅದನ್ನ ಹೆಚ್ಚು ಹೆಚ್ಚು ಕುಡಿಯುವುದರಿಂದ ಆ ಕಾಮಾಲೆ ರೋಗ ದೂರ ಆಗುತ್ತದೆ. ಆಮೇಲೆ ಒಮ್ಮೆ ರೋಗ ಗುಣ ಆಯ್ತು ಅಂತ ಹೇಳಿದ್ರೆ ಆ ಒಂದು ರಸ ಅದು ಎಷ್ಟು ರುಚಿಕರವಾಗಿರ್ತದೆ ಅಂತ ಹೇಳಿದ್ರೆ ನಾವು ಎಷ್ಟು ಕೊಟ್ಟರು ಕುಡಿತೇವೆ. ಅದು ನಮಗೆ ಅಷ್ಟೊಂದು ಪ್ರಿಯವಾಗ್ತದೆ. ಹಾಗೆ ಭಗವಂತನ ನಾಮ ನಮ್ಮಲ್ಲಿರುವ ಅನರ್ಥಗಳನ್ನೆಲ್ಲ ನಾಶ ಮಾಡ್ತಾ ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ. ಆ ಅನರ್ಥಗಳೆಲ್ಲ ನಾಶವಾದ ಹಾಗೆ ನಮ್ಮಲ್ಲಿ ಅದನ್ನ ಸೇವಿಸುವಂತಹ ಆಸಕ್ತಿಯು ಬೆಳೀತಾ ಹೋಗ್ತದೆ. ಹೀಗೆ ಈ ಎರಡೂ ಕಾರಣಗಳಿಗಾಗಿ ವೇದವ್ಯಾಸರು ಭಗವಂತನ ಒಂದು ಲೀಲೆಗಳ ವಿವರಣೆಯನ್ನ ಮಾಡಬೇಕು ಅಂತ ಹೇಳಿ ನಾರದ ಮುನಿಗಳು ತಿಳಿಸ್ತಾರೆ. ಶ್ರೀಮದ್ ಭಾಗವತವನ್ನು ರಚಿಸಿ ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ. ಈ ಶ್ರೀಮದ್ ಭಾಗವತದ ಶ್ರವಣದಿಂದ ಕಲಿಯುಗದ ಜನರೆಲ್ಲ
ತಮ್ಮ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳಿ ಅಂತ ಹೇಳಿ ಆಶಿಸ್ತಾ ನಾರದ ಮುನಿಗಳು ತಮ್ಮ ಒಂದು ಮಾತುಗಳನ್ನ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಇನ್ನು ನಾರದ ಮುನಿಗಳ ಮುಂದಿನ ಜೀವನ ಹೇಗೆ ನಡೆಯಿತು, ಭಕ್ತಿ ವೇದಾಂತರಿಂದ ಮಂತ್ರೋಪದೇಶವನ್ನ ಪಡೆದ ನಂತರ ಅವರು ಏನು ಮಾಡಿದ್ರು ಅನ್ನುವಂತಹ ವಿಚಾರಗಳನ್ನ ವೇದವ್ಯಾಸರು ಅವರಲ್ಲಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ನಾರದರು ವಿವರವಾದಂತಹ ಉತ್ತರವನ್ನ ಕೊಡ್ತಾರೆ. ಈ ಪ್ರಶ್ನೋತ್ತರ ಸಂಭಾಷಣೆಯನ್ನ ನಾವು 6ನೇ ಅಧ್ಯಾಯದಲ್ಲಿ ನೋಡ್ಲಿಕ್ಕಿದ್ದೇವೆ. ಇದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಮಾಡೋಣ. ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य श्री हरिदास ठाकुर की जय. धन्यवाद. हरे कृष्ण.